ಕೊಚ್ಚೆಯಲ್ಲಿ ಕಲ್ಲು ಹಾಕಿದರೆ ಏನಾಗುತ್ತದೆ? ಸುಳ್ಳು ಪ್ರಚಾರ, ಹೋಮ ಹವನಗಳಿಗೆ ಜನರು ಮರಳಾಗುವುದಿಲ್ಲ. ಮತ್ತೆ ಶುರುವಾಯ್ತಾ ಸಾಹುಕಾರ ಲಕ್ಷ್ಮೀ ಕಾಳಗ. ಕೇಂದ್ರ ಸಚಿವ ಅಂಗಡಿ ಶಾಸಕಿ ಹೆಬ್ಬಾಳ್ಕರ್ ಕಿತ್ತಾಟ. ಕಾಂಗ್ರೆಸ್ ಬಿಜೆಪಿ ಸರ್ಕಾರದ ಕ್ರೆಡಿಟ್ ರಾಜಕಾರಣದ ಗಲಾಟೆ. ಬಿಜೆಪಿ ನಾಯಕರ ಬಾಯಿ ಮುಚ್ಚಿಸಿದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್. ಡಿಕೆಶಿ ಪದಗ್ರಹಣಕ್ಕೆ ಮುಹೂರ್ತ ಫಿಕ್ಸ್. ಜುಲೈ 2ರಂದು ನಡೆಯಲಿದೆ ಕಾರ್ಯಕ್ರಮ. ಡಿಕೆಶಿ ಮನೆಯಲ್ಲಿ ಹೆಣ್ಣು ನೋಡುವ ಶಾಸ್ತ್ರ ಮುಗಿಸಿದ ಎಸ್ಎಂಕೆ ಕುಟುಂಬ. ಗುರುವಾರ ಮಾಸ್ಕ್ ಡೇ ಆಚರಣೆ, ಸಾಮಾಜಿಕ ಅಂತರ ಕಡ್ಡಾಯ. ನಿಯಮ ಉಲ್ಲಂಘಿಸಿದರೆ 200 ರೂಪಾಯಿ ದಂಡ. ರಾಜ್ಯದ ಜನತೆಗೆ ರಾಜಾಹುಲಿ ಆಗ್ರಹ. ಮನೆಯ ಬಾಡಿಗೆದಾರರ ಮೇಲೆ ಫೈರಿಂಗ್, ಮೊಬೈಲ್ ಸುಲಿಗೆಕೋರರ ಬಂಧನ. ಮಂಗಳ ವಾದ್ಯ ನುಡಿಸುವವರ ಬಾಳು ಈಗ ಅಮಂಗಳ. S9 ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್. ಯಡಿಯೂರಪ್ಪ ಸರ್ಕಾರ ಯಾವುದೇ ಪಕ್ಷ ಜಾತಿ ನೋಡಿ ಕೆಲಸ ಮಾಡಲ್ಲ. ಬರೀ ಲೆಟರ್ ಕೊಟ್ಟು ಮೀಟಿಂಗ್ ಮಾಡಿ ಶೋ ಮಾಡುವ ಪಕ್ಷ ನಮ್ಮದಲ್ಲ. ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರ ಪಕ್ಷದ ಬಗ್ಗೆ ಅವರು ಡಿಪೆಂಡ್ ಮಾಡಿಕೊಂಡಿದ್ದಾರೆ. ಅದರ ಬಗ್ಗೆ ಏನು ಮಾತನಾಡಲ್ಲ. ಬಹುಶಃ ಶಾಸಕರಿಗೆ ಅನುಭವದ ಕೊರತೆ ಇದೆ. ಚಾಲೆಂಜ್ ಮಾಡುವವರು ಬುದ್ಧಿ ಇರುವಂತಹ ಅವರು ಮಾಡುತ್ತಾರೆ ಎಂದು ಪರೋಕ್ಷವಾಗಿ ಹೆಬ್ಬಾಳ್ಕರ್ಗೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಟಾಂಗ್ ಒಂದನ್ನು ನೀಡಿದ್ದಾರೆ. ಏನಿಲ್ಲ, ನಾವು ಉಸ್ತುವಾರಿ ಸಚಿವ ಆದ ನಂತರ ಮೊನ್ನೆ ಜಿಲ್ಲಾ ಮಟ್ಟದ ಮೀಟಿಂಗ್ ಮಾಡಿದೆ. ಈ ತಾಲೂಕು ಮಟ್ಟವಾಗಿ ಜಿಲ್ಲಾ ಮಾಡಿದೆ. ಇವತ್ತು ಬೆಳಗಾವಿ ತಾಲೂಕು ಮಾಡಿದೆ. ಅದರ ವಿಶೇಷವಾಗಿ ತಾಲೂಕು ಪಂಚಾಯತಿ ಮತ್ತು ಸಂಬಂಧಪಟ್ಟ ಸಣ್ಣ ಪುಟ್ಟದಾಗಿ ಮಾಡಿದೆ. ನಾಳೆ ಚಿಕ್ಕೋಡಿ ತಾಲೂಕಲ್ಲಿ ಮಾಡ್ತಾಯಿದ್ದೇನೆ. ಪ್ರತಿ ವಾರ ಬಂದಾಗ 2 ತಾಲೂಕು ಮಾಡಿ ಇಡೀ ಜಿಲ್ಲೆಯಲ್ಲಿ ಪ್ರತಿ 2 ತಿಂಗಳೊಮ್ಮೆ ರೌಂಡ್ ಆಗೋಂಗೆ ವ್ಯವಸ್ಥೆ ಮಾಡಿದ್ದೀನಿ. ನಮ್ಮ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಯಾವುದೇ ಪಕ್ಷ ಜಾತಿ ಹಿಡಿದ ಅಂತ ಮಾಡಿರೋಂಥ ಪಕ್ಷ ಇಲ್ಲ. ಎಲ್ಲರೂ ಬಡವರು ಮತ್ತು ರೈತರು ವಿಶ್ವಾಸವನ್ನು ನಡೆಯುವಂಥ ಮುಂದೆ ಉದ್ದೇಶದಿಂದ ನಾವು ಸರ್ಕಾರ ಮುಂದುವರೆದೆ. ಬರೀ ಲೆಟ್ರ್ ಕೊಟ್ಟು ಮೀಟಿಂಗ್ ಮಾಡಿ ನಾವು ಬಂದು ಶೋ ಮಾಡುವಂಥ ನಮ್ಮ ಪಕ್ಷ ಅಲ್ಲ. ನಾವು ಪೂರ್ಣ ಪ್ರಮಾಣ ನಾವು ಅಂಗಡಿಯವರ ನೇತೃತ್ವದಲ್ಲಿ ಜಿಲ್ಲೆಯ ಶಾಸಕರು, ಲೋಕಸಭಾ ಸದಸ್ಯರು, MLC ಕೂಡಿ ನಾವು ಒಂದು ಒಳ್ಳೆಯ ಉದ್ದೇಶ ಕೆಲಸ ಮಾಡೋಕ್ಕೆ ಉದ್ದೇಶ ಇದೆ. ಈ ವೇದಿಕೆ ಸರ್ಕಾರಿ ವೇದಿಕೆ ಇದರಿಂದ ಮಾತ್ರ ಮುಂದಿನ ನಮ್ಮ ಪಕ್ಷ ವೇದಿಕೆ ಅದು ಎಲ್ಲ ಉತ್ತರ ಹೇಳ್ತೀನಿ. ಇಲ್ಲಿ ಸರಿಯಾಗೋಲ್ಲ ನೋಡ್ರಿ. ಅವ್ರ ಪಕ್ಷದವ್ರು ಡಿಪೆಂಡ್ ಮಾಡಿದ್ದಾರೆ. ಅವ್ರ ಪಕ್ಷದವ್ರು ಡಿಪೆಂಡ್ ಮಾಡೋದೇನು ತಪ್ಪಲ್ಲ. ನಮ್ಮ ಪಕ್ಷ ನಾವು ಮಾತಾಡೋದೇನಲ್ಲ. ಅದು ಅವ್ರ ಪಕ್ಷದವ್ರು ಮಾತಾಡಿದ್ದಾರೆ. ಅದ್ರ ಬಗ್ಗೆ ಹೆಚ್ಚು ಮಾತು ಕೊಡೋದು ಬೇಡ. ಅದನ್ನ ನೋಡು ಮುಂದಿನ ದಿನದಲ್ಲಿ ಹೇಳಿ ನೋಡೋಣ ಅಂತೇಳಿ ಚಾಲೆಂಜ್ ಕೂಡ ಮಾಡ್ತಾರೆ ಸರ್. ಒಂದೇ ವೇದಿಕೆಯಲ್ಲಿ ಒಬ್ಬರು ಸಚಿವರಿದ್ದೀರಿ, ಇಲ್ಲ. ಬಹುಶಃ ಅನುಭವ ಕೊರತೆ ಶಾಸಕರ ಎದ್ದು ಕಾಣ್ತದೆ. ಅನುಭವ ಕೊರತೆ. ಯಾಕಂದರೆ ಯಾವುದೇ ಸರ್ಕಾರ ಇರಲಿ, ಯಾವುದೇ ಇರಲಿ, ಹಂಗೆ ಚಾಲೆಂಜ್ ಮಾಡುವಂಥ ಬುದ್ಧಿ ಇಲ್ದಾರ ಮಾಡ್ತಾರೆ. ಹಂಗೆ ಒಂದು ಸರ್ಕಾರ ಯಾವುದೇ ಸರ್ಕಾರ ಇರಲಿ, ನಾವು ಜನಪ್ರತಿನಿಧಿಗಳು. ನಾವು ಒಂದು BJP ಜನಪ್ರತಿನಿಧಿ ಅಲ್ಲ, ಕಾಂಗ್ರೆಸ್ ಜನಪ್ರತಿನಿಧಿ ಅಲ್ಲ, ಸರ್ಕಾರ ಪ್ರತಿನಿಧಿಯಿಂದ ನಾವು ಎಲ್ಲ ಸರ್ಕಾರ ಪರವಾಗಿರಬೇಕು. ನಾವು ಸಭೆಯಲ್ಲಿ ಆಡಳಿತ ನಾಯಕರನ್ನ ಬಾಯಿ ಮುಚ್ಚುವಂತ ಕೆಲಸ ಮಾಡಿದ್ರು. ಕೊಳಚೇಲಿ ಕಲ್ಲು ಹೊಡ್ರಿ ಏನಕ್ಕತ್ತೆ, ಕೊಳಚೇಲಿ ಕಲ್ಲು ಹೊಡ್ರಿ ಏನಕ್ಕತ್ತೆ, ಅದಕ್ಕೆ ಅಷ್ಟೇ ಬಿಟ್ಬಿಡೋದು. ಓಕೆ, ಥ್ಯಾಂಕ್ ಯು. ಅದು ಮುಂದಿನ ಜನ ಭಾರತದ ಜನ ಭಾಳ ಪ್ರಜ್ಞಾವಂತರು. ಸುಳ್ಳು ಪ್ರಚಾರಕ್ಕೆ, ಹೋಮ ಹವನಗಳಿಗೆ ಮಾರು ಹೋಗೋದಿಲ್ಲ. ಥ್ಯಾಂಕ್ ಯು. ವಿಧಾನ ಪರಿಷತ್ ಚುನಾವಣೆ ಅವ್ರಿಗೆ ನೋಡ್ರಿ, ಅವ್ರ ಪರವಾಗಿ ನಾವು ಇದ್ದೇವೆ ಅಥವಾ ಅವ್ರಿಗೆ ಸಿಗ್ತದೆ. ನೋಡ್ರಿ ಶಂಕರ್ ಅವ್ರಿಗೆ 100 ಗುಣ ಸಿಗ್ತೈತೆ ಅಂತ ನಮ್ಮ ಆಶಾಭಾವನೆ ಇದೆ. ಉಳಿಕಿದ್ದು MTP ಮತ್ತು ಇವರ ವಿಶ್ವನಾಥ್ ಬಗ್ಗೆ ಹೈಕಮಾಂಡ್ ಚರ್ಚಿಸಿ ಅವ್ರಿಗೂ ಸಿಗ್ತೈತೆ ಆಶಾಭಾವನೆ ಇದೆ. DCC ಬ್ಯಾಂಕ್ ಅದು ಉಮೇಶ್ ಕತ್ತಿ ಮತ್ತು ಬಾಲ್ಚನ್ ಜಾರಕಿಹೊಳಿ ನಿರ್ಣಯ ತಗೋತಾರೆ, ನಮಗೆಲ್ಲ ಫಿಕ್ಸ್ ಆದ. ಅದನ್ನ ಬಾಲ್ಚನ್ ಜಾರಕಿಹೊಳಿ, ಉಮೇಶ್ ಕತ್ತಿ ನಿರ್ಣಯ ತಗೋತಾರೆ. ನಾವು ಅದಕ್ಕೆ ಅವ್ರು ಏನು ನಿರ್ಣಯ ಅದಕ್ಕೆ ಬದ್ಧತೆ. ನಾವು ಕೋವಿಡ್ಗೆ ಸಂಬಂಧಪಟ್ಟಂಗೆ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಅವ್ಯವಸ್ಥೆ ಆಗಿದೆ, ಊಟದಲ್ಲಿ ಹುಳ ಬೀಳ್ತಾ ಇದ್ದಾವೆ. ಈ ಕುರಿತು ಅಲ್ಲಿರುವಂತಹ ಕೊರೋನಾ ಪಾಸಿಟಿವ್ ಬಂದಂಥವರೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೋಡಿ, ಅದ್ರ ಬಗ್ಗೆ ನನಗೂ ಮಾಹಿತಿ ಇದೆ. ಅದ್ರ ನಿಯರ್ ಜಿಲ್ಲಾಧಿಕಾರಿ ಮಾತಾಡಿದ್ದೀನಿ. ಅದೇನೋ ಅಂತ ಇದ್ರೆ ತಪ್ಪು ಅವ್ರ ಮೇಲೆ ಕ್ರಮ ತಗೋತೀವಿ. ಈ ಪೊಲೀಸ್ ಇಲಾಖೆಯಲ್ಲೂ ನಾವು ಈಗ ಮಧ್ಯಾಹ್ನ ನಾವು ಸುರೇಶ್ ಅಂಗಡಿ ನೇತೃತ್ವ ಮೀಟಿಂಗ್ ಮಾಡ್ತೀವಿ.
ಎಲ್ಲ ಪೊಲೀಸ್ ಇಲಾಖೆ ಇರ್ಬೋದು, ಕೆಲವೊಂದು ಅಧಿಕಾರಿ ವರ್ಗದ ಒಂದು ಚರ್ಚೆ ಮಾಡಿ ನಿರ್ಣಯಿಸ್ತೀವಿ ನಾವು. ಸರ್, ಕೆಲವೊಂದಿಷ್ಟು ಸದಸ್ಯರು ನಿಮ್ಮ ಮುಂದೆ ಬಂದು ಅಳಲು ಹೇಳ್ಕೊಳ್ತಾ ಇದ್ದಾರೆ, ಆದರೆ ಇಲ್ಲಿ ಬಂದು ಮಾತಾಡಲಿ, ಅದಕ್ಕೆ ಅವ್ರು ಹೇಳಿದ ಕಮಿಟಿ ಕರೆದು ಮತ್ತು ಅವ್ರ ಮಾತಾಡಿ ನಾ ಏನು ಮಾಡಲಿ ಯಾಕೆ ಮಾತಾಡ್ತಾ ಗೊತ್ತಿಲ್ಲಪ್ಪ, ನಂಗೆ ಗೊತ್ತಿಲ್ಲ, ಕೇಳ್ತೀನಿ ಅವ್ರನ್ನ ಕೇಳ್ತೀನಿ. ಬರ ಶಾಸಕರ ನಡುವೆ ನಿಮ್ಮ ನಡುವೆ ಜಗಳ ಏನು ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ಫೋನ್ನಾಗ ಭಾಳಷ್ಟು ಜನ ಹೇಳಿದ್ರು, ಮತ್ತು ಇನ್ನೇನು ಮಾತಾಡಲ್ಲ, ಮತ್ತು ಮುಗಿಸ್ಬಿಟ್ಟು ಅದು ಕಮಿಟಿ. ಮಟ್ಟದ ಸಭೆ ಕೇವಲ ಬೆಳಗಾವಿ ಗ್ರಾಮೀಣಕ್ಕೆ ಸೀಮಿತ ಅಥವಾ ಬೇರೆ ಬೇರೆ ಇಡೀ ಬೆಳಗಾವಿ ತಾಲೂಕು ಸಂಬಂಧಪಟ್ಟು ಅದಕ್ಕೆ ಎಮ್ಕಂಬಡಿ ಪಾಠ ಬರ್ತದೆ, ಥೋಡೆ ಇಲ್ಲಿ ನಾರ್ತ್ಗೆ ಸ್ವಲ್ಪ ಬರ್ತದೆ, ಎಲ್ಲ ಇಡೀ ತಾಲೂಕು ದಕ್ಷಿಣಕ್ಕೆ ಬರ್ತದೆ, ಗ್ರಾಮೀಣಕ್ಕೆ ಬರ್ತದೆ, ಎಲ್ಲರಿಗೂ ಸಂಬಂಧಪಟ್ಟದ್ದು ಅದು. ಒಂದು ಗ್ರಾಮೀಣ ಮಟ್ಟ ಇಲೆಕ್ಷನ್ದಾಗ ಗ್ರಾಮೀಣ ಮಟ್ಟಕ್ಕೆ ಸ್ಪೆಷಲ್ ಕೇರ್ ಇರ್ತದೆ ಅದು. ಕಾಂಗ್ರೆಸ್ನ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ರೈಲ್ವೆ ಖಾತೆ ಸಚಿವ ಸುರೇಶ್ ಅಂಗಡಿ ನಡುವೆ ಮಾತಿನ ಚಕಮಕಿ ನಡೆಯಿತು. ಅಂಗಡಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಸಮ್ಮುಖದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಂದ್ರ ಸರ್ಕಾರವನ್ನ ಟೀಕಿಸಿದ್ದಾರೆ. ಅಷ್ಟಕ್ಕೂ 20 ಲಕ್ಷ ಕೋಟಿ ಪ್ಯಾಕೇಜ್ನಲ್ಲಿ ಯಾರಿಗೆ ಎಷ್ಟು ಹಣ ಸಿಕ್ಕಿದೆ ಎಂದು ಖಾರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಂದ್ರದ ನಡೆಯ ವಿರುದ್ಧ ಪ್ರಶ್ನೆಯೊಂದನ್ನ ಮಾಡಿದ್ದಾರೆ. ಪ್ರತಿಯೊಬ್ಬರು ಮನೆಗೆ ಶುದ್ಧವಾದಂಥ ಕುಡಿಯುವ ನೀರು ಕೊಡೋ ವ್ಯವಸ್ಥೆ ಮಾಡಿದ. ಅವಾಗ ಬರೀ ಫೋಟೋಗಳಾದ ಅಷ್ಟ ಅದಾವ. ಅವೆಲ್ಲ ಆರೋಪ ಮಾಡಕ್ ಹೋಗ್ಬೇಡಿ. ನೀರು ಬಹಳ ಜನರಿಗೆ ಅನುಕೂಲ ಆಗಿದೆ, ಮತ್ತೆ ಈಗೂನು ಬರೀ ಫೋಟೋನ ಆಗ್ತಾ ಇದೆ. ಮತ್ತೆ ನೀವು 20,000 ಲಕ್ಷ ಕೋಟಿ ಎಲ್ಲ ನಾವು ಕೇಳ್ಬೇಕಾಗುತ್ತೆ. ಸುಮ್ಮನೆ ನರೇಗಾ ಬಗ್ಗೆನೂ ಮಾತಾಡಿದ್ರೆ ಇವತ್ತು ಅನ್ಎಂಪ್ಲಾಯ್ಮೆಂಟ್ BA ಡಿಗ್ರಿ ಆದಂತವ್ರು ನನ್ನ ಕ್ಷೇತ್ರದಲ್ಲಿ 10 ಜನ ನರೇಗಾ ಕಾರ್ಡ್ಗೆ ಇದನ್ ಮಾಡಿದ್ದಾರೆ. ಸುಮ್ಮನೆ ಬೇಡ. ನೀವು ನೌಕರಿ ಕೊಡ್ತೀನಿ ಅಂತ 2 ಕೋಟಿ ನೌಕರಿ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದವ್ರು ನೀವು, ನಾವಲ್ಲ. ನಾವು ಇದ್ರ ನೌಕರಿ ಉಳಿಸ್ಕೊಳ್ಳೋದು ಸಾಕಾಗೈತೆ. 46% ನೌಕರಸ್ಥರು ಈ COVID-19 ನಲ್ಲಿ ನೌಕರಿ ಕಳ್ಕೊಂಡಿದ್ದಾರೆ. ಆರೋಪ ಪ್ರತ್ಯಾರೋಪ ಬೇಡ, ಪ್ರಗತಿ ಪರಿಶೀಲನೆ ಬೇಕಾಗಿದೆ. ಜಿಲ್ಲಾ ಮಂತ್ರಿಗಳು ಮೊದಲನೇ ಬಾರಿಗೆ ಬಂದು ಮಾಡ್ತಾ ಇದ್ದಾರೆ, ಬಹಳ ಸಂತೋಷ, ಬಹಳ ಚೆನ್ನಾಗಿ ಹೋಗ್ತಾ ಇದೆ. ಆದ್ರೆ ಯಾವುದೇ ನಾಯಕರು ಯಾವುದೇ ಸರ್ಕಾರ ಮೇಲೆ ಆರೋಪ ಬೇಡ, ಇದು ನನ್ನ ಕಳಕಳಿಯ ಮಾತು. ಯಾಕಂತಂದ್ರೆ ಬರೀ ಫೋಟೋಗೋಸ್ಕರ ಅಂದ್ರೆ ನಿಮ್ದು ಪೆಟ್ರೋಲ್ ಬಂಕ್ ಮೇಲೂ ಫೋಟೋ, ಸಿಲಿಂಡರ್ ಮೇಲೂ ಫೋಟೋ, ಈಗ 20,000 ಕೋಟಿ ಮೇಲೂ ಫೋಟೋ. ಸುಮ್ನೆ ಜೇಬಿಗೆ ದುಡ್ಡು ಹಾಕೋದನ್ನ ನೋಡಿ. ಎಲ್ಲಿ ಕೊಟ್ಟಿದ್ದೀರಾ ಸರ್? ಇಲ್ಲಿ ಬಂದಿದ್ದಾರೆ ಯಾರಾದ್ರೂ ಒಬ್ರು ಎತ್ತಿ ಅಂತ ಹೇಳಿ, ಒಬ್ಬರಿಗೆ ಒಬ್ಬ ರೈತರಿಗೆ ಏನಾದ್ರು ₹1 ಸಿಕ್ಕಿದೆ ಅಂತ ಒಬ್ಬರಾದ್ರೂ ಎತ್ತಿ ಅಂತ ಹೇಳಿ. ಬೇಡ, ಶೋಭಾಜಿ ಏನು ಬೇಡ. ಯಾಕಂತಂದ್ರೆ ಸಿದ್ದರಾಮಯ್ಯ, ಯಾಕಂದ್ರೆ ಮುಖ್ಯಮಂತ್ರಿಗಳು ಅನ್ನಭಾಗ್ಯ ಅಂತ ಕೊಟ್ಟಂತ ಮುಖ್ಯಮಂತ್ರಿ ಆದಂತವ್ರು. ನಾನು ಕೇಳಿದೆ ಸರ್, ತಾವು ಕೇಂದ್ರ ಮಂತ್ರಿಗಳು ತಾವು ಸುಮ್ಮನೆ ಕೂತಿ ಆದ್ರೆ ಬಾಗೇವಾಡಿ ಸಮಸ್ಯೆ ಬಗ್ಗೆ ಮುಖ್ಯಮಂತ್ರಿಗಳಿಗೆ ನಾನ್ ರಿಕ್ವೆಸ್ಟ್ ಮಾಡಿದೆ, ಎಲ್ಲರೂ ಸಾಕ್ಷಿ ಇದ್ದಾರೆ. ನಾವು ಸುಮ್ಮನೆ ಇದ್ರಿ, ನಾನು ರಿಕ್ವೆಸ್ಟ್ ಮಾಡಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡಿದ್ರು. ಅದಕ್ಕೆ ಕೃತಜ್ಞತೆಯನ್ನು ಕೂಡ ನಾವು ಸಲ್ಲಿಸ್ತೀವಿ. ಆದ್ರೆ ಸಿದ್ದರಾಮಯ್ಯ ಸಾಹೇಬರು ಕೂಡ ಏನು ಫೋಟೋಬಾಜಿ ಆಗಲಿ ಏನು ಇಲ್ಲ. ಹಸ್ದಂತವ್ರ ಹೊಟ್ಟೆಗೆ ಅನ್ನಭಾಗ್ಯ ಕೊಟ್ಟಿದ್ದಾರೆ. ಕೂಲಿನಾಲಿ ಮಾಡ್ತೀವಿ ಅನ್ನೋಂಥವ್ರಿಗೆ ಕೈಗೆ ಕೆಲಸ ಸಿಗ್ಲಿ ಅಂತ ಉದ್ಯೋಗ ಖಾತ್ರಿ ಯೋಜನೆಯನ್ನ ತಂದಂತವ್ರು ನಾವು. ಸುಮ್ಮನೆ ಬೇಡ ಸರ್. RTI ಬಗ್ಗೆ ಮಾತನಾಡಿದ್ರೆ ಮತ್ತೆ ಅದಕ್ಕೆಲ್ಲ ಇದಂತೀರಾ. ಆಧಾರ್ ಕಾರ್ಡ್ ಬಗ್ಗೆ ಮಾತನಾಡಿದ್ರೆ ಆಧಾರ್ ಕಾರ್ಡ್ ಇಟ್ಕೊಂಡೆ ಇವತ್ತು ಎಲ್ಲಾ ಕಡೆ ಹೋಗ್ತಾ ಇದ್ದೀರಾ. ಆ ರೀತಿ ಮಾತಾಡ್ಬೇಡಿ. ಒಳ್ಳೆ ರೀತಿ ಕಾರ್ಯಕ್ರಮ ನಡೀತಾ ಇದೆ. ಬೆಳಗಾವಿ ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಇಂದು ಕಿತ್ತಾಟವೊಂದು ನಡೆದಿದ್ದು, ಸಿದ್ದರಾಮಯ್ಯ ಸರ್ಕಾರ ಜನಪರ ಯೋಜನೆ ಕೊಟ್ಟಿದೆ, ಕುಡಿಯುವ ನೀರು ಅನ್ನಭಾಗ್ಯ ಯೋಜನೆ ಕೊಟ್ಟಿದೆ ಹೊರತು ಫೋಟೋ ಪಾಲಿಟಿಕ್ಸ್ ಮಾಡಿಲ್ಲ. ನೀವು ಬಿಜೆಪಿಯವರು ಪೆಟ್ರೋಲ್ ಪಂಪ್ ಸಿಲಿಂಡರ್ ಮೇಲೆ ಫೋಟೋ ಹಾಕುತ್ತಿದ್ದೀರಿ. ಕೇಂದ್ರ ಸರ್ಕಾರ 20,000 ಕೋಟಿ ಪ್ಯಾಕೇಜ್ ಯಾರಿಗೆ ಮುಟ್ಟಿದೆ ಹೇಳಿ ಎಂದು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಮಲದ ನಾಯಕರಿಗೆ ಪ್ರಶ್ನೆಯೊಂದನ್ನ ಇಕ್ಕಿದ್ದಾರೆ. ಸೊ ಅಲ್ಲಿ ಕೊಳಚೆಯಲ್ಲಿ ಕಲ್ಲು ಹೊಡೆದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಸಚಿವರು ಹೇಳ್ತಾರೆ. ನಿಮಗೆ ಜ್ಞಾನ ಇಲ್ಲ, ಅದರ ಅನುಭವದ ಕೊರತೆ ಇದೆ ಅಂತ ಹೇಳ್ತಾರೆ. ನಾನು ಅದ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗೋದಿಲ್ಲ. ಕೊಳಚೆ ಕಲ್ಲು ಅದೆಲ್ಲ ಬೇಕಾಗಿಲ್ಲ ನನಗೆ ಚರ್ಚೆ. ಪ್ರಗತಿ ಪರಿಶೀಲನೆ ಸಂದರ್ಭ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಬರೀ ಫೋಟೋಗೋಸ್ಕರ ಶುದ್ಧ ಕುಡಿಯೋ ನೀರಿನ ಘಟಕ ಮಾಡಿದ್ದಾರೆ. ಬಡವರು ಬಿಸ್ಲರಿ ಶ್ರೀಮಂತರು ಕುಡಿತಾರೆ, ಬಡವರು ಜನಸಾಮಾನ್ಯರು, ಹಳ್ಳಿ ಜನ, ರೈತರು ಕೂಡ ಶುದ್ಧ ನೀರನ್ನು ಕುಡಿಬೇಕು ಅನ್ನೋಂಥ ಉದ್ದೇಶದಿಂದ ಮಾಜಿ ಮುಖ್ಯಮಂತ್ರಿಗಳು ಶುದ್ಧ ಕುಡಿಯೋ ನೀರಿನ ಘಟಕ ಮಾಡಿದರು. ಫೋಟೋಗೋಸ್ಕರ ಮಾಡಿಲ್ಲ ಅಂತ ಹೇಳಿದೆ. ಅದಕ್ಕೆ ನಾನು ಜಿಲ್ಲಾ ಮಂತ್ರಿಗಳು ಅದು ನನಗೆ ಅಂದಿದ್ದಾರೆ ಅಂತ ಹೇಳಿ ನಾನು ಅನ್ಕೊಳ್ಳೋದಿಲ್ಲ. ಅದಕ್ಕೆ ನಾನು ರಿಯಾಕ್ಟ್ ಮಾಡೋದು ಕೇಳಲೇಬಾರ್ದಾನಂತದ್ದು. ಅಲ್ಲ, 20 ಲಕ್ಷ ಕೋಟಿ ರೂಪಾಯಿ ಅನುದಾನ ಎಲ್ಲಿ ಬಂದಿದೆ ಅಂತೆಲ್ಲ ಪ್ರಶ್ನೆ ಮಾಡಿದ್ರು. ಅದು ಎಲ್ಲ ಅಕೌಂಟಿಗೆ ಹೋಗ್ತಾ ಇದೆ. ಒಬ್ಬರು ಶಾಸಕರು ಜನಪ್ರತಿನಿಧಿ ಆದವರು ಜನರ ಪ್ರತಿನಿಧಿಯಾಗಿ ಮಾಡಬೇಕು, ಯಾವುದೇ ಪಕ್ಷ ಪರವಾಗಿ ಮಾಡಬಾರ್ದು. ಅವರು ಕೊಳಚೆಯಲ್ಲಿ ಕಲ್ಲು ಹೊಡಿತಾ ಇದ್ದಾರೆ ಅಂತ ಹೇಳಿದರು.
ಹಾಗಾದ್ರೆ ಕೊಳಚೆ ಯಾರು? ಕಲ್ಲು ಹೊಡೆಯಲ್ಲ ಅಂತ ಹೇಳಿದ್ರು ಅವರು. ಅಲ್ಲ, ಕೊಳಚೆ ಯಾರು ಅಂತ. ಯಾಕಂದ್ರೆ ಈ ರೀತಿ ಒಗಟಾಗಿ ಮಾತಾಡೋದಕ್ಕೆ ನಾನು ಉತ್ತರ ಕೊಡೋದಿಲ್ಲ. ಅದೀಗ ಚರ್ಚೆ ಬೇಡ. ಬರೀ ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಫೋಟೋಗೋಸ್ಕರ ಪ್ರಚಾರಕ್ಕೋಸ್ಕರ ಸಿದ್ದರಾಮಯ್ಯನವರು ಕಾರ್ಯಕ್ರಮ ಮಾಡಿದ್ರು ಅಂತ ಮಾನ್ಯ ಕೇಂದ್ರ ಸಚಿವರು ಹೇಳಿದ್ರು. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಫೋಟೋಗೋಸ್ಕರ ಪ್ರಚಾರಕ್ಕೋಸ್ಕರ ಮಾಡಿಲ್ಲ. ಬಂದ್ ಮಾಡಿ. ನಾನು ಹೇಳಿದ್ದು ಆಧಾರ್ ಕಾರ್ಡ್ಗೆ ವಿರೋಧ ಮಾಡಿದರೆ ಇವತ್ತು ಆಧಾರ್ ಲಿಂಕ್ ಮಾಡಿಸ್ತಾ ಇದ್ದೀರಾ. FDIನ ವಿರೋಧ ಮಾಡಿದರೆ ಇವತ್ತು FDIದಿಂದ ನಾವು ಬರೀ 30%ಗೆ ವಿರೋಧ ಮಾಡಿದರೆ ಇವತ್ತು ಎಷ್ಟು % ಬರ್ತಾ ಇದೆ. ನೀವು RTE ಬಗ್ಗೆ ವಿರೋಧ ಮಾಡಿದರೆ RTEಯಿಂದ ಜನಸಾಮಾನ್ಯರ ಮಕ್ಕಳು ಇವತ್ತು ಕಾಲ್ಮೆಂಟ್ಗೆ ಹೋಗ್ತಾ ಇದ್ದಾರೆ ರಿಸರ್ವೇಷನ್ ತಗೊಂಡು. RTIಗೆ ವಿರೋಧ ಮಾಡಿದ್ರೆ RTIನ ನೀವು ಬಳಸ್ತಾ ಇದ್ದೀರಾ. ಸುಮ್ಮನೆ ಪ್ರಚಾರಕ್ಕೋಸ್ಕರ ಮಾತಾಡಬೇಡಿ. 20 ಲಕ್ಷ ಕೋಟಿ ರೂಪಾಯಿ ಬಾಯಿ ಬಡ್ಕೊಳ್ತಾ ಇದ್ದಾರೆ. 46% ಈ COVID-19ನಲ್ಲಿ ಸುಮಾರು 46% ಯುವಕರು ತಮ್ಮ ಉದ್ಯೋಗಗಳನ್ನು ಕಳ್ಕೊಂಡಿದ್ದಾರೆ. ಬರೀ ಫೋಟೋಗೋಸ್ಕರ ಗಿಮಿಕ್ಗೋಸ್ಕರ ಅಲ್ಲ ಸಾಹೇಬ್ರ ಅಂತ ಅವ್ರಿಗೆ ಮನವರಿಕೆ. ಹೋಮವನ ಮಾಡೋ ಪಕ್ಷ ಅಲ್ಲ ನಮ್ಮದು. ಸರ್, ನಿಮ್ಮ ಈ ಪ್ರಶ್ನೆ ಏನಿದೆಯಲ್ಲ ವರ್ತಿದೆ. ಸಾಕಷ್ಟು ಜನರು ಇದನ್ನ ಅನುಭವಿಸ್ತಾ ಇದ್ದಾರೆ. ಆದ್ರೆ ನಿಮ್ಮ ಪ್ರಶ್ನೆಗೆ ಕೊಳಚೆಯಲ್ಲಿ ಕಲ್ಲು ಹೊಡೆಯೋರಿಗೆ ನಾನು ಆನ್ಸರ್ ಮಾಡಲ್ಲ. ಅದಕ್ಕೆ ನಾನು ರಿಯಾಕ್ಟ್ ಉತ್ತರ ಕೊಡೋದ್ರಿಂದ ಜನ ನೋಡ್ತಾ ಇದ್ದಾರೆ, ಜನ ಗಮನಿಸ್ತಾ ಇದ್ದಾರೆ. ಯಾಕಂದ್ರೆ ಜವಾಬ್ದಾರಿ ಸ್ಥಾನದಲ್ಲಿ ನಾನಿದ್ದೀನಿ. ನಾನು ಅದ್ರ ಬಗ್ಗೆ ರಾಜಕೀಯವಾಗಿ ಗ್ರಾಮೀಣ ಕ್ಷೇತ್ರದಲ್ಲಿ ಏನು ಅನ್ಬೋದನ್ನ ರಾಜಕೀಯವಾಗಿ ತೋರಿಸ್ತೀನಿ ಅಂತ ಹೇಳಿದ್ರು. ಆಹ್ವಾನ ಕೊಟ್ಟಿದ್ದಾರೆ, ನಾನು ಅದನ್ನ ಸ್ವೀಕಾರ ಮಾಡಿದ್ದೀನಿ. APMC ಚುನಾವಣೆ 20 ತಿಂಗಳ ಹಿಂದನೇ ಮಾನ್ಯ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಸತೀಶ್ ಜಾರಕಿಹೊಳಿ ಅವರ ಜೊತೆ ಹೋದ ಸಾರಿ ಅವ್ರಿಗೆ, ಈ ಸಾರಿ ನಮಗೆ ಗ್ರಾಮೀಣಕ್ಕೆ ಅಂತ 20 ತಿಂಗಳ ಹಿಂದನೇ ಮಾತಾಗಿತ್ತು. ಅದೇ ಪ್ರಕಾರ MESನವ್ರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಕೆಲವು ವಿರೋಧ ಪಕ್ಷದವ್ರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಾನು 2 ಸಾರಿ ಯುವರಾಜ್ ಕದಮ್ ಅವ್ರನ್ನ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದೆ, ಆವಾಗ ಆಗಿರಲಿಲ್ಲ. ಈ ಸಾರಿ 3ನೇ ಪ್ರಯತ್ನದಲ್ಲಿ ಯುವರಾಜ್ ಕದಮ್ ಅವರು ನಮ್ಮ ಹಿರಿಯ ಕಾಂಗ್ರೆಸ್ ನಾಯಕರನ್ನ ಬೆಳಗಾಂ ತಾಲೂಕು APMC ಎಲ್ಲರ ಸಹಕಾರದೊಂದಿಗೆ, ಕಾಣದ ಕೈಗಳು ಸಹಾಯ ಮಾಡಿದ್ದಾವೆ, ಕಾಣೋ ಕೈಗಳು ಸಹಾಯ ಮಾಡಿದ್ದಾವೆ, ನಾವು ಮಾಡಿದ್ದೀವಿ. ಕಾಂಗ್ರೆಸ್ ತೆಕ್ಕೆಗೆ ಬೆಳಗಾವಿ ತಾಲೂಕಿನ APMC ತಗೊಂಡಿದ್ದೀವಿ ಅಂತ ತುಂಬಾ ಸಂತೋಷ. ಆಬ್ವಿಯಸ್ಲಿ ಕಾಂಗ್ರೆಸ್ ಪಕ್ಷದ ತೆಕ್ಕೆಗೆ ಅಂದಾಗ, ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಉಪಾಧ್ಯಕ್ಷರಾದಂಥ ಸಂದರ್ಭದಲ್ಲಿ ಅವರು ಕೂಡ BJPಯವರು ಕೂಡ ನಾಮಿನೇಷನ್ ತುಂಬಿದ್ರಲ್ಲ. ಅದನ್ನ ಮಾಧ್ಯಮದವ್ರು ನೀವು ಬರೀರಿ. ನಾನು ನನ್ನ ಕಾರ್ಯ ಮಾಡಿದ್ದೀನಿ. ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತು ಯಾರು ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ, MESನವರು ಕೂಡ ಪ್ರಾಮಾಣಿಕವಾಗಿ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೃತಜ್ಞತೆ. DCC ಬ್ಯಾಂಕ್ ಚುನಾವಣೆಗೆ ನಿಮ್ಮ ಸಹೋದರ ಸ್ಪರ್ಧಿಸ್ತಾರೆ. ಅದು ತುಂಬಾ ಮುಂದೆ, ಈಗ ಸದ್ಯಕ್ಕೆ ತುಂಬಾ ಪ್ರಿಮ್ಯಾಚ್ಯೂರ್ ಆಗಿ ಅದ್ರ ಬಗ್ಗೆ ಈಗಲೇ ನಾನು ಏನು ಡಿಸಿಷನ್ ಬಿಜೆಪಿ ಸರ್ಕಾರದ ಭೂ ಸುಧಾರಣಾ ತಿದ್ದುಪಡಿ ಸುಗ್ರೀವಾಜ್ಞೆ ತರಲು ಯತ್ನ. ಬಡ ಕೃಷಿಕರು, ದಲಿತರು, ಚಿಕ್ಕ ಹಿಡುವಳಿದಾರರು, ಕೂಲಿ ಕಾರ್ಮಿಕರಿಗೆ ಮಾರಕವಾದಿದ್ದು ಶ್ರೀಮಂತರು ಕೇಕೆ ಹಾಕುತ್ತಾರೆ ಎಂದು ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಮುಖಂಡ ಅರವಿಂದ್ ದಳವಾಯಿ ಆತಂಕವೊಂದನ್ನು ವ್ಯಕ್ತಪಡಿಸಿದ್ದಾರೆ. ಭೂ ಸುಧಾರಣಾ ತಿದ್ದುಪಡಿ ಸುಗ್ರೀವಾಜ್ಞೆ ಯತ್ನ ಬಡ ಕೃಷಿಕರು, ದಲಿತರು, ಚಿಕ್ಕ ಹಿಡುವಳಿದಾರರು, ಕೂಲಿ ಕಾರ್ಮಿಕರಿಗೆ ಮಾರಕವಾಗಿದ್ದು ಶ್ರೀಮಂತರು ಕೇಕೆ ಹಾಕುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಅರವಿಂದ್ ದಳವಾಯಿ ಆತಂಕ ವ್ಯಕ್ತಪಡಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಜೂನ್ 11ರಂದು ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿಗೆ ನಿರ್ಧರಿಸಿ ಆ ಬಗ್ಗೆ ಜಾರಿಗೆ ತರುವ ಯತ್ನ ನಡೆಸಿದೆ. ಈಗಾಗಲೇ ರಾಜ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿ ಕಾಂಗ್ರೆಸ್ ರಾಜ್ಯದ ಮುಖಂಡರು ಸರ್ಕಾರದ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 1961ರ ಭೂ ಸುಧಾರಣಾ ಕಾಯ್ದೆಗೆ 1974ರಲ್ಲಿ ಅಂದಿನ ಮುಖ್ಯಮಂತ್ರಿ ದೇವರಾಜ ಅರಸ್ ಅವರು ಕಲಂ 71A, 71B, 71C, 80, 63 ಸೇರಿದಂತೆ ಇತರರೆ ಕಲಂ ಸೇರಿ ಸುಧಾರಣೆ ತಂದಿದ್ರು. ಅಂದು ಭೂ ಹಿಡುವಳಿಗೆ ಮಿತಿಯನ್ನ ಹಾಕಿದ್ರು. ಜಮೀನಿನ ಸಮರ್ಪಕ ಹಂಚಿಕೆ ಆಗಬೇಕು ಎಂದು ಅಂದಿನ ಮುಖ್ಯಮಂತ್ರಿ ದೇವರಾಜ ಅರಸು ಬಯಸಿದ್ರು. ಈ ಭೂ ಸುಧಾರಣೆ ನಮ್ಮ ದೇಶದ ಸ್ವತಂತ್ರ ಚಳುವಳಿಯ ಆಶಯವಾಗಿತ್ತು. ರೈತರು, ಕೃಷಿ ಕೂಲಿ ಕಾರ್ಮಿಕರಿಗೆ ಜಮೀನು ಹಂಚುವ ಆಶಯ ಈ ಐತಿಹಾಸಿಕ ನಿರ್ಣಯವಾಗಿತ್ತು. ನಮ್ಮ ದೇಶ ಕೃಷಿ ಪ್ರಧಾನ
ವಿಜ್ಞಾನ ದೇಶ. ನಮ್ಮಲ್ಲಿ ಕೃಷಿಕರಿಗೆ ಯೋಗ್ಯ ಗೌರವ ಮತ್ತು ಸಹಾಯ ಸಿಗಬೇಕು ಎಂಬ ಹಿನ್ನೆಲೆಯಲ್ಲಿ ಇರುವಾಗ ಇಂದು ಇದೇ ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ಸುಗ್ರೀವಾಜ್ಞೆ ತಂದು ಸಂವಿಧಾನ ಆಶಯ, ಸ್ವತಂತ್ರ ಚಳುವಳಿಯ ಆಶಯ ಹಾಗೂ ದೇವರಾಜ ಅರಸು ಅವರ ಆಶಯಕ್ಕೆ ಧಕ್ಕೆ ತರುವ ಕೆಲಸ ಇಂದು ಬಿಜೆಪಿ ಸರ್ಕಾರ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮೊನ್ನೆ 11ನೇ ತಾರೀಕು ಕರ್ನಾಟಕ ಬಿಜೆಪಿ ಸರ್ಕಾರ ಕ್ಯಾಬಿನೆಟ್ ಸಭೆ ನಡೆಸಿ ಭೂ ಸುಧಾರಣೆ ಕಾಯ್ದೆಗೆ ಕೆಲ ತಿದ್ದುಪಡಿಗಳನ್ನು ತರಲು ಸುಗ್ರೀವಾಜ್ಞೆ ಹೊರಡಿಸುವ ಕುರಿತು ವಿಚಾರ ಮಾಡಿದೆ. ಆ ಕುರಿತು ನಾವು ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರು ನಮ್ಮ ಅಭಿಪ್ರಾಯಗಳನ್ನ, ನಮ್ಮ ಚಿಂತನೆಗಳನ್ನ ಹಂಚಿಕೊಳ್ಳಲಿಕ್ಕೆ ಈ ಪತ್ರಿಕಾಗೋಷ್ಠಿಯಿಂದ ಕರೆದಿದ್ದೀವಿ. ಈಗಾಗಲೇ ಬೆಂಗಳೂರಿನಲ್ಲಿ ವಿರೋಧ ಪಕ್ಷದ ನಾಯಕರು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇನ್ನು ಅನೇಕ ಹಿರಿಯ ಮುಖಂಡರು, ಸನ್ಮಾನ್ಯ ಖರ್ಗೆ ಅವರು, ಕಾರ್ಯಾಧ್ಯಕ್ಷರಾದ ಶ್ರೀಯುತ ಖಂಡ್ರೆ ಅವರು, ಮತ್ತೊಬ್ಬ ಕಾರ್ಯಾಧ್ಯಕ್ಷ ಶ್ರೀಯುತ ಸಲೀಂ ಅಹಮದ್ ಮುಂತಾದ ಕಾಂಗ್ರೆಸ್ಸಿನ ಘಟಾನುಘಟಿ ನಾಯಕರು ಆಗಲೇ ಸಭೆ ನಡೆಸಿ ಈ ಸುಗ್ರೀವಾಜ್ಞೆ, ಈ ಕಾಯ್ದೆ ಜಾರಿಗೆ ಬರೋದಾದ್ರೆ ಕಾಂಗ್ರೆಸ್ ಪಕ್ಷದ ನಿಲುವು ಏನು ಅನ್ನೋದನ್ನ ಆಗಲೇ ವ್ಯಕ್ತಪಡಿಸಿದ್ದಾರೆ. ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬೆಳಗಾವಿ ಆಗಿರ್ಬೋದು, ರಾಜ್ಯಾದ್ಯಂತ ನಾವು ಕೂಡ ಈ ಉದ್ದೇಶಿತ ಸುಗ್ರೀವಾಜ್ಞೆ, ನಿಯೋಜಿತ ಕಾನೂನಿನ ಬಗ್ಗೆ ಪ್ರತಿಭಟನೆ ಮಾಡಬೇಕಾಗುತ್ತೆ ಜಾರಿಗೆ ಬಂದ್ರೆ. ಆ ದಿಶೆಯಲ್ಲಿ ಇಂದು ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ಸರ್ಕಾರದ ಉದ್ದೇಶ ಏನಂತಂದ್ರೆ 1961ರ ಭೂ ಸುಧಾರಣೆ ಕಾನೂನು, ಆ ಕಾನೂನಿಗೆ ಬಲ ತಂದುಕೊಡ್ಬೇಕಂತ ಹೇಳಿ 1974ರಲ್ಲಿ ಮಾರ್ಚ್ 1ನೇ ತಾರೀಕು 1974 ಅಂದಿನ ಕರ್ನಾಟಕದ ಮುಖ್ಯಮಂತ್ರಿ, ನಮ್ಮ ಕಾಂಗ್ರೆಸ್ ಸರ್ಕಾರದ ನೇತೃತ್ವ ವಹಿಸಿದಂತಹ ದಿವಂಗತ ಶ್ರೀಯುತ ದೇವರಾಜ ಅರಸು ಅವರು ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ತಂದು ಕಲಂ 79A, 79B, 79C ಮತ್ತು ಕಲಂ 70 ಸೇರಿಸಿದರು. ನಗರದಲ್ಲಿ ಇರುವಂಥ ಪ್ರಾಪರ್ಟಿ ಟ್ಯಾಕ್ಸ್ 2021 ಫೈನಾನ್ಷಿಯಲ್ ಇಯರ್ ಸಲುವಾಗಿ ಮಂದಿ ತುಂಬಲಿಕ್ಕೆ ತಯಾರಿದ್ದಾರೆ. ಕಾರ್ಪೊರೇಷನ್ನಲ್ಲಿ ದುಡ್ಡು ತಗೊಂಡ್ರೆ ಚಲನ್ ಕೊಡ್ತಾ ಇದ್ದಾರೆ, ಆದರೆ ಫಾರ್ಮ್ ನಂಬರ್ 2 ಕೊಡ್ತಾ ಇಲ್ಲ. ಈ ರಾಜ್ಯದಲ್ಲಿ ಬೇರೆ ಬೇರೆ ಊರಿನಲ್ಲಿ ಈ ಫಾರ್ಮ್ ನಂಬರ್ 2 ಸಿಗ್ತಾ ಇದೆ. ಈ ಫಾರ್ಮ್ ನಂಬರ್ 2 ಇಲ್ಲ ಅಂದರೆ ಕಾರಣದಿಂದ ನಮ್ಮ ಯಾವುದು ಸೇಲ್ ಡೀಡು, ಆಮೇಲೆ ಬ್ಯಾಂಕ್ ಲೋನ್ಸು ಯಾವುದೇ ಥರ ಅಡಚಣೆ ಬರ್ತಾ ಇದೆ. ಜಿಲ್ಲಾ ಅಧಿಕಾರಿಗಳು ಇದಕ್ಕೆ ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಂಡು ಕಾರ್ಪೊರೇಷನ್ ಕಮಿಷನರ್ನ ಅಡ್ವೈಸ್ ಮಾಡಿ ಫಾರ್ಮ್ ನಂಬರ್ 2 ಕೊಡುವಂಥ ವ್ಯವಸ್ಥೆ ನಗರದಲ್ಲಿ ಮಾಡಬೇಕಂತ ನಾನು ಸಲೀಂ ಲತೀಫ್, ಕಾಂಗ್ರೆಸ್ ಲೀಗ್. 79A, 79B ಉಲ್ಲಂಘನೆ 12,000 ಪ್ರಕರಣಗಳು ದಾಖಲಾಗಿದ್ದು, ಇಂತಹ ಪ್ರಕರಣಗಳನ್ನು ಹಿಂಪಡೆಯುವ ಯತ್ನ ರಾಜ್ಯ ಬಿಜೆಪಿ ಸರ್ಕಾರ ನಡೆಸುತ್ತಿದೆ ಎಂದರು. ಸುಗ್ರೀವಾಜ್ಞೆ ಜಾರಿಗೆ ಬಂದರೆ ಕೃಷಿಕರು, ಬಡವರು, ಕೂಲಿ ಕಾರ್ಮಿಕರು ಬೀದಿಗೆ ಬೀಳುತ್ತಾರೆ. ಬಡವರ ಜಮೀನು ಬಂಡವಾಳಶಾಹಿಗಳು, ಶ್ರೀಮಂತರು, ಮಾರ್ವಾಡಿಗಳು ಹಾಗೂ ಕಾರ್ಪೊರೇಟರ್ ಕಂಪನಿಗಳ ಪಾಲಾಗುತ್ತವೆ. ಊಳಿಗಮಾನ್ಯ ಪದ್ಧತಿ ಮತ್ತೆ ತಿರುಗಿ ಬರುತ್ತದೆ ಎಂದು ಅರವಿಂದ ದಳವಾಯಿ ಆತಂಕ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನ್ಯಾಯವಾದಿ ಆರ್.ಪಿ. ಪಾಟೀಲ್, ಲಗ್ಮಣ್ಣ ಕಳಸದ್ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಳೆದ 3 ತಿಂಗಳಿನಿಂದ ನಮ್ಮ ದೇಶ ಕೊರೋನಾ ವೈರಸ್ ವಿರುದ್ಧ ಹೋರಾಟ ಮಾಡುತ್ತಿದೆ. ಈ ಹಿನ್ನೆಲೆಯಲ್ಲಿ ದೇಶವನ್ನೇ ಲಾಕ್ಡೌನ್ ಕೂಡ ಮಾಡಲಾಗಿತ್ತು. ಆದರೆ ಕೆಲ ಶಿಕ್ಷಕರು ಮಾತ್ರ ಹಣದ ಆಸೆಗೆ ಬಿದ್ದು ಲಾಕ್ಡೌನ್ ಉಲ್ಲಂಘನೆ ಮಾಡಿ ಟ್ಯೂಷನ್ ಕ್ಲಾಸ್ ನಡೆಸುತ್ತಿರುವ ಘಟನೆಯೊಂದು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನ್ನಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದಲ್ಲಿ ಶಿಕ್ಷಕರಿಬ್ಬರು ಟ್ಯೂಷನ್ ಕ್ಲಾಸ್ ನಡೆಸುತ್ತಿರುವುದು ಈಗ ಬೆಳಕಿಗೆ ಬಂದಿದೆ.
ಕಳೆದ 3 ತಿಂಗಳಿನಿಂದ ನಮ್ಮ ದೇಶ ಕೊರೋನಾ ವೈರಸ್ ವಿರುದ್ಧ ಈ ದೇಶವನ್ನೇ ಲಾಕ್ಡೌನ್ ಮಾಡಿ ಹೋರಾಟ ಮಾಡುತ್ತಿದೆ. ಆದರೆ ಕೆಲವು ಶಿಕ್ಷಕರು ಹಣದ ಆಸೆಗೆ ಬಿದ್ದು ಲಾಕ್ಡೌನ್ ಉಲ್ಲಂಘಿಸಿ ಟ್ಯೂಷನ್ ಕ್ಲಾಸ್ ನಡೆಸುತ್ತಿರುವ ಘಟನೆಯೊಂದು ಬೆಳಕಿಗೆ ಬಂದಿದೆ. ಇಡೀ ಜಗತ್ತೇ ಕೋವಿಡ್-19 ಕೊರೋನಾ ಮಹಾಮಾರಿಗೆ ತುತ್ತಾಗಿ ನಲುಗಿ 3 ತಿಂಗಳುಗಳೇ ಕಳೆದವು. ಆದರೆ ನಮ್ಮ ದೇಶದಲ್ಲಿ ವೈರಸ್ ಹರಡದಂತೆಯೂ ಲಾಕ್ಡೌನ್ ಕೂಡ ಮಾಡಲಾಗಿತ್ತು. ಆದರೆ ಇದು ಜನಸಾಮಾನ್ಯರ ಮೇಲೆ ಭಾರಿ ಪರಿಣಾಮ ಬೀರುತ್ತಿರುವುದನ್ನ ಮನಗಂಡ ಸರ್ಕಾರಗಳು ಲಾಕ್ಡೌನ್ ಸಡಿಲಿಕೆ ಮಾಡಿದ್ದರೂ ಸಹ ಶಾಲಾ ಕಾಲೇಜುಗಳ ತೆರವಿಗೆ ಇನ್ನೂ ಚಿಂತನೆಯ ಸಂಕಷ್ಟಕ್ಕೆ ಸಿಲುಕಿರುವ ಸರ್ಕಾರ ಇದರ ಮಧ್ಯ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನ್ನಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದಲ್ಲಿ ಶಿಕ್ಷಕರಿಬ್ಬರು ಟ್ಯೂಷನ್ ಕ್ಲಾಸ್ ನಡೆಸುತ್ತಿರುವುದು ಬೆಳಕಿಗೆ ಬಂದಿದೆ. ಪಟ್ಟಣದ ಅಕ್ಕಮಹಾದೇವಿ ದೇವಸ್ಥಾನ ಬಳಸಿಕೊಂಡು ಅಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ 10 ರಿಂದ 15 ವಿದ್ಯಾರ್ಥಿಗಳನ್ನ ಸೇರಿಸಿ ಕ್ಲಾಸ್ ನಡೆಸುತ್ತಿರುವುದು ಈಗ ಬೆಳಕಿಗೆ ಬಂದಿದೆ. ಕೊರೋನಾ ಮಹಾಮಾರಿ ಇನ್ನು ನಮ್ಮ ದೇಶದಲ್ಲಿ ಕ್ರೂರ ತಾಂಡವ ನೃತ್ಯವಾಡುತ್ತಿದ್ದರೂ ಇಂತಹ ಸಂದರ್ಭದಲ್ಲಿ ಶಿಕ್ಷಕರು ತಮ್ಮ ಬೇಜವಾಬ್ದಾರಿ ತೋರಿ ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಟ್ಯೂಷನ್ ಕ್ಲಾಸ್ ನಡೆಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡುತ್ತಿದೆ. ಬ್ಯೂರೋ ರಿಪೋರ್ಟ್, ಯೂನುಸ್ ಪಠಾಣ್, S9 ಟಿವಿ, ಮಹಾಲಿಂಗಪುರ. ತೀವ್ರ ಕುತೂಹಲ ಮೂಡಿಸಿದ್ದ ಬೆಳಗಾವಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಗಳಿಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಇಂದು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದ್ದ ಬೆಳಗಾವಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಗಳಿಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂದು ನಡೆದ ಅಧ್ಯಕ್ಷ, ಉಪಾಧ್ಯಕ್ಷರ ಸ್ಥಾನಕ್ಕೆ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಯುವರಾಜ್ ಕದಂ, ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಮಹಾದೇವಿ ಕಾನ್ಗೌಡರ್ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಯುವರಾಜ್ ಕದಂ, ಸುಧೀರ್ ಗಡ್ಡೆ, ಸಂಜು ಮಾದರ್ 3 ಜನರು ನಾಮಪತ್ರ ಸಲ್ಲಿಸಿದ್ದರು. ಕೊನೆಯ ಹಂತದಲ್ಲಿ ನಾಮಪತ್ರವನ್ನ ಹಿಂಪಡೆದರು. ಈ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಕಾನಗೌಡರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರ ಸೂಚನೆಯ ಮೇರೆಗೆ ಎಪಿಎಂಸಿಯ 11 ಜನ ಚುನಾಯಿತ ಸದಸ್ಯರು ಒಗ್ಗಟ್ಟಾಗಿ ಒಮ್ಮತಕ್ಕೆ ಬಂದ ಹಿನ್ನೆಲೆಯಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷರ ಆಯ್ಕೆ अविरोधವಾಗಿ ನಡೆದಿದೆ. ही निवडणूक बिनविरोध व्हावं म्हणून आमचे नेते सतीश अण्णा जारकिहोळी, ग्रामीणचे आमदार सौभाग्यवती लक्ष्मी हेब्बाळकर, BJPचे माजी आमदार संजय पाटील, आणखी MESचे माजी आमदार मनोहर किनेकर साहेब यांनी चर्चा करून त्यांच्या चर्चेतून एकच म्हणजे बिनविरोध इलेक्शन होण्यासाठी त्यांनी प्रयत्न केले आणि त्याच्यामध्ये सौभाग्यवती रेणुकाताई पाटील मॅडम यांचा एक अर्ज होता अध्यक्षपदासाठी. परंतु सर्व मेंबरने त्यांना विनंती केली आणि त्यांनी आपल्या वरिष्ठ नेत्यांच्याबरोबर म्हणजे संजय पाटलांच्याबरोबर चर्चा करून सर्व मेंबरांच्या विनंतीला मान देऊन त्यांनी पण आपला अर्ज माघारी घेतला आणि हे इलेक्शन बिनविरोध पार पडलं. आणि जसं ह्याच्या मागे 40 महिने सर्व मेंबरनी एकत्र येऊन काम केलेलं आहे. त्याच्यात पक्षभेद नाही किंवा कशाचं पण मतभेद न ठेवता सर्वांनी मिळून एकत्रितपणे काम केलेलं आहे. आणि तसंच ह्याच्यापुढं आमच्यासुद्धा पिरियडमध्ये आम्ही सर्व मेंबरना एकत्रित घेऊन आम्ही आमच्या लीडर लोकांच्या सल्ल्यानं म्हणजे सर्वांच्या सल्ल्यानं ह्या EPMCची कशी सुधारणा होईल त्याच्यासाठी आम्ही प्रयत्न करतो. आणि शेतकऱ्यांच्या ज्या समस्या आहेत त्या म्हणजे इथल्या ज्या व्यापारी वर्गाच्या समस्या आहेत त्या समस्या सोडवण्यासाठी आणि इथल्या व्यापारी वर्गाला ज्या मूलभूत सुविधा मिळायला पाहिजेत त्या मिळवून देण्यासाठी आम्ही वरिष्ठ नेत्यांच्या सहकार्यातून प्रामाणिकपणे प्रयत्न करतो. ಇನ್ನಷ್ಟು ಸುದ್ದಿಗಳನ್ನ ನೋಡೋಣ ಆಫ್ಟರ್ ಶಾರ್ಟ್ ಬ್ರೇಕ್. आपके सपनों को साकार करने आए हैं ड्रीम फ्लाई एविएशन एंड हॉस्पिटैलिटी एकेडमी. PUC के बाद एविएशन और हॉस्पिटैलिटी इंडस्ट्री में बनाएं अपना ग्रेट करियर ड्रीम फ्लाई के साथ. इंटरनेशनल एक्रेडिटेशन ऑर्गेनाइजेशन से मान्यता प्राप्त ड्रीम फ्लाई एविएशन एकेडमी बेलगावी awarded Best Aviation Academy in 2020 and 2021 from India's signature brands और रिकॉर्ड ब्रेकिंग प्लेसमेंट्स की सुविधा. इसके अलावा हर स्टूडेंट को लाइव इन फ्लाइट ट्रेनिंग भी दिया जाता है. कोर्सेज एयर हॉस्टेस, एयरक्राफ्ट ग्राउंड हैंडलिंग, हॉस्पिटैलिटी एंड रिटेल. Hello, I am Rajat Jadhav. I have completed my aviation course from Dreamfly Aviation and Hospitality Academy. I am currently placed at Star Airs. I am very thankful to the teaching and non-teaching faculty of Dreamfly Academy for their guidance, by which only in a span of 6 months I got selected at a very reputed airlines.
I'm sure that whoever wants to make a career in aviation industry can rely on Dreamfly Academy to make their dreams come true. I'm Akshata Rajendra Jadhav. I completed my aviation course from Dreamfly Aviation and Hospitality Academy, Belgaum. So I got selected in Star Air Airline as operation executive. So this is the academy where I got chance to make my dream come true. So who all are interested in aviation field can trust Dreamfly Academy and make your future bright. I'm Arfaz Sheikh. Completed my aviation course from Dreamfly Academy. In 6 months only, I've got successfully placed in Star Airline. I'm thankful to Dreamfly Academy for making my dreams come true. Dreamfly Academy is the academy where you will get a lot of opportunities, and those who are from vernacular medium and so who are used to face English communication problem. So don't worry, here you will get good guidance. I wish you to join this academy to make your career. My name is Shubham Ramkrishna Paste. After completing BCom, I joined the Dreamfly Aviation and completed my course. I got selected in Mumbai Airport thanks to our experienced staffs and Dreamfly Academy. Admissions are open. Contact Dreamfly, plot number 2324/P2, Mother Plaza Building, Ambedkar Nagar, College Road, Chikkodi. Mobile 9900945006. ಬ್ರೇಕ್ನ ಬಳಿಕ ಮತ್ತೆ S9ಗೆ ಸ್ವಾಗತ. ಮಂಗಳ ಅವಾದ್ಯ ನುಡಿಸುವವರ ಬಾಳು ಈಗ ಅಮಂಗಳ. ಕಳೆದು ಹೋಗುತ್ತಿರುವ ಭಾರತೀಯ ಸಂಸ್ಕೃತಿ, ಡ್ರ್ಯಾಗನ್ ವೈರಸ್ ಅಟ್ಯಾಕ್ನಿಂದಾಗಿ ಜನಜೀವನ ಅಸ್ತವ್ಯಸ್ತ. ಈ ಕೊರೋನಾ ರೋಗ ಬಂದಾಗಿನಿಂದ ಒಂದು ಹೊತ್ತಿನ ಅನ್ನಕ್ಕಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಿನ್ನೋಕೆ ಒಂದು ಹೊತ್ತಿನ ಗಂಜಿಯೂ ಸಹಿತ ಇಲ್ಲದ ಹಂಗಾಗಿದ್ರಿಪ. ನಮ್ಮ ಹೊಟ್ಟೆ ಉದ್ಯೋಗ ನಡೆಸಾಕಿದ್ದ ಒಂದು ಬ್ಯಾಜೋ ಬ್ಯಾಂಡ್ ಕಂಪನಿಗಳು ಈ ಕೊರೋನಾ ಸಲುವಾಗಿ ಬಂದ್ ಬಿದ್ದಿದ್ರಿಂದ ಜೀವನ ತೆಗೆದು ಬಹಳ ಕಷ್ಟ ಆಗೈತ್ರಿಪ. ಮದುವೆ, ಮುಂಜಿ, ಮೆರವಣಿಗೆ, ಹಬ್ಬ ಹರಿದಿನಗಳು, ಜಾತ್ರೆ, ರಾಜಕೀಯ ಕಾರ್ಯಕ್ರಮಗಳು ಬಂದ್ ಆಗಿ ನಮ್ಮ ಬಾಳೆ ಮೂರಾಬತ್ತಿ ಆಗೈತ್ರಿ. ಕೆಲಸ ಇದ್ರ ಹೊಟ್ಟಿಗೆ ಅನ್ನ, ಇಲ್ದಿದ್ರ ತಣ್ಣೀರ್ ಪತ್ತಿನ ಗತಿ ಆಗೈತ್ರಿ. ಹಿಂಗಾದ್ರ ಬದುಕೋದು ಬಹಳ ಕಷ್ಟ ಆಗ್ತೈತ್ರಿಪ. ಇದು ಮದುವೆ ಸಮಾರಂಭಗಳಲ್ಲಿ ಬ್ಯಾಂಡ್, ಬ್ಯಾಜೋ, ಮಂಗಳವಾದ್ಯ, ಶಹನಾಯಿ ಕಲಾವಿದರ ಸಾವಿರಾರು ಮಂದಿ ಗೋಳು ಹೀಗೆ ಹೇಳಿಕೊಂಡ್ರು. ಹೌದು, ಮಾರ್ಚ್, ಏಪ್ರಿಲ್, ಮೇ, ಜೂನ್ ತಿಂಗಳಲ್ಲಿ ಹೆಚ್ಚು ಮದುವೆ, ಮುಂಜಿ, ಜಾತ್ರೆ, ಧಾರ್ಮಿಕ ಕಾರ್ಯಕ್ರಮಗಳು, ಮುಹೂರ್ತಗಳು ಇರುತ್ತವೆ. ಆದರೆ ಈ ತಿಂಗಳಲ್ಲೇ ಮಹಾಮಾರಿ ಕೊರೋನಾ ವೈರಸ್ನಿಂದ ಇಡೀ ದೇಶಾದ್ಯಂತ ಲಾಕ್ಡೌನ್ ವಿಧಿಸಲಾಗಿತ್ತು. ವರ್ಷದಲ್ಲಿ 4-5 ತಿಂಗಳು ಕಾಲ ಮದುವೆ ಸೇರಿದಂತೆ ಶುಭ ಸಮಾರಂಭಗಳು ನಡೆಯುತ್ತವೆ. ಹೀಗಾಗಿ ಮದುವೆಗಳಿಗೆ ಅಗತ್ಯವಾಗಿ ಬೇಕಾಗುವುದು ಮಂಗಳವಾದ್ಯ, ಬ್ಯಾಂಡ್, ಬ್ಯಾಜೋ ಕಲಾವಿದರು. ಈಗ ತುತ್ತು ಅನ್ನಕ್ಕೂ ಪರದಾಡುವಂತಹ ಸ್ಥಿತಿ ಎದುರಾಗಿದೆ. ಲಾಕ್ಡೌನ್ ಇದ್ದಾಗ ಬುದ್ಧ, ಬಸವ, ಅಂಬೇಡ್ಕರ್, ಮಹಾವೀರ, ಶಿವ ಜಯಂತಿ ಜಾತ್ರೆಗಳು ರದ್ದಾದವು. ಇನ್ನು ಸಭೆ ಸಮಾರಂಭಗಳು, ವಿವಾಹ, ಗೃಹ ಪ್ರವೇಶ ಸಮಾರಂಭಗಳು ಮುಂದೂಡಿದ್ದಾರೆ. ಮದುವೆ, ಮೆರವಣಿಗೆ, ವಿವಾಹ ಕಾರ್ಯಕ್ರಮಕ್ಕೆ ಬೇಕಾಗುವ ಮಂಗಳವಾದ್ಯಕ್ಕೂ ಬ್ರೇಕ್ ಬಿದ್ದಿದ್ದು ಈಗ ಅವರ ಉಪಜೀವನ ನಡೆಸುವುದು ಕಷ್ಟಕರವಾಗಿದೆ. 12ರಿಂದ 15 ಹಾಗೂ 20ಕ್ಕೂ ಹೆಚ್ಚು ಜನರಿರುವ ಹಲವಾರು ಬ್ಯಾಂಡ್ ಕಂಪನಿಗಳು, 100 ಮಂಗಳವಾದ್ಯಗಳ ತಂಡಗಳು ಇವೆ. ಒಂದು ಬ್ಯಾಂಡ್ ಕಂಪನಿಯಲ್ಲಿ ಕಲಾವಿದರು, ಕಾರ್ಮಿಕರು ಸೇರಿದಂತೆ 12ರಿಂದ 15 ಜನರು ದುಡಿಯುತ್ತಾರೆ. ಇಂಥ 100 ಕಲಾವಿದರ ಬದುಕನ್ನೇ ಕೊರೋನಾ ಲಾಕ್ಡೌನ್ ಕಸಿದುಕೊಂಡಿತು. ಈ ಕಲಾವಿದರನ್ನ ಹಾಗೂ ಕಾರ್ಮಿಕರನ್ನ ನಂಬಿಕೊಂಡಿರುವ ಕುಟುಂಬಸ್ಥರ ಸ್ಥಿತಿ ಶೋಷಣೀಯವಾಗಿದೆ. ಬ್ಯಾಂಡ್ ಕಂಪನಿಗಳಲ್ಲಿ ಇದ್ದುಕೊಂಡು ಅಲ್ಪ ಸ್ವಲ್ಪ ಬರುವ ಸಂಭಾವನೆಯಲ್ಲೇ ಬದುಕು ಸಾಗಿಸುತ್ತಾರೆ. ಈಗ ಸಾಲ ಸೋಲ ಮಾಡಿ ಜೀವನ ನಡೆಸುತ್ತಿದ್ದೇವೆ. ಸರ್ಕಾರ ಕ್ಷೌರಿಕರಿಗೆ, ಚಮ್ಮಾರರಿಗೆ, ಆಟೋ ಚಾಲಕರಿಗೆ, ನೇಕಾರರಿಗೆ ನೀಡಿರುವ ಸಹಾಯಧನದ ಪ್ಯಾಕೇಜ್ ಘೋಷಿಸಿ ಕಲಾವಿದರ ಬದುಕಿಗೆ ಸರ್ಕಾರ ಆಸರೆಯಾಗಬೇಕು. ನಮ್ಮ ಕಡೆ ಸರ್ಕಾರ ಗಮನ ಹರಿಸಲಿ ಎಂದು ಬ್ಯಾಂಡ್ ಮಾಲೀಕ ವಿನೋದ್ ಕುಮಾರ್ ಕಾಂಬ್ಳೆ ಆಗ್ರಹಿಸಿದ್ರು. ಈಗ ಲಾಕ್ಡೌನ್ ಆಗಿದ್ರಿಂದ ನಿಮ್ಗೆ ಏನು ತೊಂದರೆ ಆಗೈತೆ ಸರ್? ನಮ್ದು ಒಂದು ಬ್ಯಾಂಡ್ ಐತ್ರಿ. ನಾವು ಬ್ಯಾಂಡ್ದಲ್ಲಿ ಟೋಟಲಿ ಒಂದು 22ರಿಂದ 24 ಜನ ಇದೀವಿ. ಆಯಿತು, ಇವಾಗ ನಮ್ಗೆ ಬಾರಿಸೋ ವಾದ್ಯ ಮತ್ತು ಓದೋದು ಮತ್ತು ಹಾಡು ಅನ್ನೋದು ಇದು ಬಿಟ್ಟರೆ ನಮ್ಗೆ ಬೇರೆ ಯಾವ್ದು ಕೆಲಸ ಮಾಡಂಗಿಲ್ಲ ರೀ ನಾವು. ಆಯ್ತು, ಇದೇ ಇದ್ರೊಳಗೆ ಏನೈತೈತಿ ರೀ, ಎಲ್ಲತ್ರೊಳಗೆ ದೊಡ್ಡ ಸೀಸನ್ ಅಂದ್ರೆ ನಮ್ದು ಇದೇ ಸೀಸನ್ ರೀ. ಈ ಸೀಸನ್ದಾಗ ನಾವು ಇಷ್ಟು ಲಾಸ್ ಆಗಿದ್ದೀವಿ ಅಂದ್ರೆ ರೀ, ಈಗ ನಾ ಆ ಥರದ್ದು ಓನರ್ ರೀ ಸರ್. ಒಂದು 3-4 ಲಕ್ಷ ಆ ಕಡೆ ಈ ಕಡೆ ಸಾಲ ಮಾಡಿ ಇದೆಲ್ಲ ಸಿಮೆಂಟ್ ಸಿಸ್ಟಮ್ ಆದಾಯದ ಎಲ್ಲ ಒಂದೇ ಒಗ್ಗಟ್ಟು ಮಾಡಿ ಇದೇ ವರ್ಷ ಸ್ವಲ್ಪ ಡೆವಲಪ್ಮೆಂಟ್ ಮಾಡಬೇಕು, ಅದೇ ಇದು ಮಾಡ್ಬೇಕಂತ ಸರ್. ಒಂದು ನಮ್ಮ ಕಲಾಕಾರ ಏನು ನನ್ನ ಹಿಂದೆ ಒಂದು 20-25 ಜನ 24 ಜನ ಇದಾರೆ ನೋಡ್ರಿ. ಅವ್ರಿಗೆ ಸ್ವಲ್ಪ ಸಹಾಯ ಆಗಲಿ, ನನಗೂ ಸ್ವಲ್ಪ ಸಹಾಯ ಆಗಲಿ ಅಂತ ಸರ್ ಇದು ಬ್ಯಾಂಡ್ ಕಂಪ್ನಿ ಮಾಡಿದ್ದೆ ನಾನು. ಇದು ಬ್ಯಾಂಡ್ ಕಂಪ್ನಿ ಈ ವರ್ಷ ಇದ್ದಾಯ್ತು. ಒಂದು ಮದುವೆ ಸೀಸನ್ ಬಾರಿಸಲ್ಲ, ಒಂದು ಮೆರವಣಿಗೆ ಬಾರಿಸಲ್ಲ, ಒಂದು ಜಾತ್ರೆ ಬಾರಿಸಲ್ಲ. ಯಾಕಂದರೆ ಇದು ಕೊರೋನಾ ಬಂದು ನಮಗೆ ನಮ್ಮ ಜೀವನನೇ ಅಸ್ತವ್ಯಸ್ತ ಆಯ್ತು ಸರ್. ಇವಾಗ ನಮಗೂ ಯಾವುದೋ ರೀತಿ ಗೌರ್ಮೆಂಟ್ದವ್ರು ಹೇಳಿದ್ರು ಆ ತುಂಬು, ಈ ಫಾರ್ಮ್ ತುಂಬು. ಸರ್ ಎಲ್ಲ ಫಾರ್ಮ್ ತುಂಬಿದ್ದೀವಿ, ಆದರೆ ನಮ್ಗೆ ಇನ್ನೂ ಏನೂ ಆ ಥರ ಸರ್ಕಾರದಿಂದ ಏನೂ ಪರಿಹಾರ ಬಂದಿಲ್ಲ ಸರ್. ಇವಾಗ ನಮ್ಮ ಇವು ಕಟಿಂಗ್ ಅಂಗಡಿ ಸಲೂನ್ ಅವರು ಮತ್ತು ಈ ಆಟೋ ರಿಕ್ಷಾಗರು, ಡ್ರೈವರು,
ಕಾರ್ಮಿಕರು ಇವ್ರು ಯಾರ್ಯಾರಿದಾರೆ ಇವ್ರಿಗೆ ಗೌರ್ಮೆಂಟ್ ಏನೋ ಒಂದು ಪರಿಹಾರ ನೀಡಿದೆ, ನಮಗಿನ್ನೂ ಗೌರ್ಮೆಂಟ್ ಒಂದು ಪರಿಹಾರ ಕೊಟ್ಟಿಲ್ಲ. ಅದಕ್ಕೆ ನಮ್ಮ ಗೌರ್ಮೆಂಟಿಗೆ ಕೇಳ್ಕೋದಿಷ್ಟೇ ಅಂದರೆ ಏನಾದರೂ ಮಾಡಿ ನಮಗೊಂದು ಸ್ವಲ್ಪ ಅನ್ನೋದು ಪರಿಹಾರ ಮಾಡಿರಿ. ಯಾಕಂದರೆ ನಮ್ಮ ಜೀವನನೇ ಅಸ್ತವ್ಯಸ್ತ ಆಗಿ ಹೋಗಿದೆ. ಇವಾಗ ನಮ್ಮ ಹುಡುಗರು ಅನ್ರಿ ಏನನ್ರಿ, ಈಗ ಜುಲೈಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಅದು ಫೀಸ್ ಕಟ್ಟಕ್ಕೂ ದುಡ್ಡಿಲ್ಲ. ಒಂಥರ ಏನಾದರೂ ಹೊಟ್ಟೆಗೆ ತಿನ್ನೋಕ್ಕೂ ಕೂಡ ಸರ್ ಆಗ್ತಾ ಇಲ್ಲ. ಇವಾಗ ಆ ಥರ ನಮ್ಮ ಪ್ರಾಬ್ಲಮ್ ಆಗಿದೆ ಸರ್. ನಿಮ್ದು ಯಾವಾಗ ಸೀಸನ್ ಸರ್? ಇವಾಗ ಸರ್ ನಮ್ದು ನೋಡ್ರಿ ಮಾರ್ಚ್ ಹಿಡ್ಕೊಂಡು ಸೀಸನ್ ಸ್ಟಾರ್ಟ್ ಆಗುತ್ತೆ. ಮಾರ್ಚ್ ಹಿಡಿದು ಮೇ ಎಂಡಿಂಗ್ ವರೆಗೆ ಸೀಸನ್ ಇರುತ್ತೆ ಸರ್. ಇವಾಗ ಜೂನ್ ಸ್ಟಾರ್ಟ್ ಅದು, ಇನ್ನೂ ಏನು ಸೀಸನ್, ಇನ್ನೂ ಏನು ಒಂದು ಕಾರ್ಯಕ್ರಮ ಇಲ್ಲ, ಏನೂ ಇಲ್ಲ. ಅಂದಾಜು ಎಷ್ಟು ನಿಮಗೆ ಲಾಸ್ ಆಗೈತೆ ಸರ್ ಈ ಕೊರೋನಾದಿಂದ? ಈ ಕೊರೋನಾದಿಂದ ನೋಡ್ರಿ ನಮ್ಗೆ ವರ್ಷ ಒಂದು ಎಲ್ಲರದು ಸೀಸನ್ ಆಗುತ್ತೆ. ಅಂದ್ರೆ ಒಬ್ಬರೊಬ್ರು ಕಲಾಕಾರಿದಾರಲ್ಲ ರೀ, ಅವ್ರ ಕಲಾಕಾರಿಗೆ ಒಬ್ಬರು ಒಂದು 50,000 60,000 ಅವರು ಅಂದ್ರೆ ಸೀಸನ್ದಲ್ಲಿ ಮಾಡ್ಕೋತಾರೆ. ನಾವು ಏನು ನೋಡಿದ್ರೆ ಒಂದು 3 ಲಕ್ಷ 2 ಲಕ್ಷ ತನಕ ನಮಗೂ ಆಗುತ್ತೆ ಸರ್. ಆದ್ರೆ ಈ ವರ್ಷ ಏನೂ ಇಲ್ಲ, ಏನು ಒಂದು ಕಾಸು ಒಂದು ಬಾರಿಸಿಲ್ಲ ಸರ್. ಏನು ಹೇಳಿಕೆ ಚಪ್ಪಡ್ತಾರೆ ಸರ್ಕಾರಕ್ಕೆ ಸರ್ ಹೇಳೋದು ಇಷ್ಟ ಅಂದ್ರೆ ಏನಾದ್ರು ಮಾಡ್ರಿ, ನಮ್ಮ ಕಡೆ ನೋಡ್ರಿ, ಸ್ವಲ್ಪ ನಮ್ಮ ಕಲಾವಿದರಿಗೆ ಏನಾದ್ರು ಒಂದು ಸ್ವಲ್ಪ ನಿಮ್ ಪರಿಹಾರ ನೀಡಬೇಕಂತ ಕೇಳ್ಕೊತೀವಿ ಸರ್. ಬ್ಯೂರೋ ರಿಪೋರ್ಟ್ ಭೀಮಸೇನ್ ಕಾಂಬ್ಳೆ, S9 TV, ಚಿಕ್ಕೋಡಿ. ಮನೆ ಬಾಡಿಗೆ ಹಣ ಕೊಡಲಿಲ್ಲ ಎಂಬ ಕಾರಣಕ್ಕೆ ಮನೆಗೆ ಬಂದು ಮನೆಯ ಮಾಲೀಕನೋರ್ವ ಬಂದೂಕಿನಿಂದ ಫೈರ್ ಮಾಡಿದ್ದಾನೆ. ಗಾಳಿಯಲ್ಲಿ ಗುಂಡು ಹಾರಿಸಿ ಜೀವ ಬೆದರಿಕೆ ಹಾಕಿರುವ ಘಟನೆಯೊಂದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ವಿದ್ಯಾಗಿರಿ ನಗರದಲ್ಲಿ ನಡೆದಿದೆ. ಮನೆ ಬಾಡಿಗೆ ಹಣ ಕೊಡಲಿಲ್ಲ ಎಂಬ ಕಾರಣಕ್ಕೆ ಮನೆಗೆ ಬಂದು ಮನೆ ಮಾಲೀಕ ಓರ್ವ ಬಂದೂಕಿನಿಂದ ಫೈರ್ ಮಾಡಿದ್ದಾನೆ. ಗಾಳಿಯಲ್ಲಿ ಗುಂಡು ಹಾರಿಸಿ ಜೀವ ಬೆದರಿಕೆ ಹಾಕಿರುವ ಘಟನೆಯೊಂದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ವಿದ್ಯಾಗಿರಿ ನಗರದಲ್ಲಿ ಬೆಳಕಿಗೆ ಬಂದಿದೆ. ಇನ್ನು ಹೀಗೊಂದು ಘಟನೆಯು ಚಿಕ್ಕೋಡಿ ಪಟ್ಟಣದ ಜನರನ್ನ ಬೆಚ್ಚಿ ಬೀಳಿಸಿದ್ದು, ನಿನ್ನೆ ತಡರಾತ್ರಿ ಈ ಘಟನೆ ನಡೆದಿದ್ದು. ರೋಹಿಣಿ ದೀಕ್ಷಿತ್ ಎಂಬುವರು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು. ನೂರ್ ಅಹಮದ್ ಶಾಪುರ್ಕರ್ ಮನೆಯ ಮಾಲೀಕನಾಗಿದ್ದು, ಬಾಡಿಗೆದಾರರಾದ ರೋಹಿಣಿ ದೀಕ್ಷಿತ್ ಎಂಬುವರು ಲಾಕ್ಡೌನ್ ಹಿನ್ನೆಲೆಯಲ್ಲಿ 2 ತಿಂಗಳು ಮನೆಯ ಬಾಡಿಗೆ ಕಟ್ಟಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಅಷ್ಟೇ ಅಲ್ಲದೆ ಅಡ್ವಾನ್ಸ್ ಕೊಟ್ಟಿದ್ದ 10,000 ರೂಪಾಯಿ ಕಟ್ ಮಾಡಿಕೊಂಡಿದ್ದ ಮನೆ ಮಾಲೀಕ ಇನ್ನೂ 2,500 ರೂಪಾಯಿ ನೀಡುವಂತೆ ಒತ್ತಾಯಿಸಿ ಬಾಡಿಗೆದಾರರ ಮನೆಗೆ ತೆರಳಿ ಗಾಳಿಯಲ್ಲಿ ಗುಂಡು ಹಾರಿಸಿ ಜೀವ ಬೆದರಿಕೆಯನ್ನ ಹಾಕಿದ್ದಾನೆ. ಅದೃಷ್ಟವಶಾತ್ ಗುಂಡು ಯಾರಿಗೂ ತಾಗಿಲ್ಲ, ಮನೆಯ ಮೇಲ್ಛಾವಣಿಗೆ ತಾಗಿದೆ. ಈ ಕುರಿತು ಮನೆ ಬಾಡಿಗೆದಾರ ರೋಹಿಣಿ ದೀಕ್ಷಿತ್ ಅವರು ಮಾತನಾಡಿ, 4 ದಿನ ನಮಗೆ ಟೈಮ್ ಕೊಡಿ, ನಿಮ್ಮ ಬಾಡಿಗೆ ಹಣ ಕೊಡುತ್ತೇವೆ ಎಂದು ಹೇಳಿದ್ರು ಕೂಡ ಕೇಳದೆ ಗುಂಡು ಹಾರಿಸಿದ್ದಾನೆ. ಇನ್ನು ನಮ್ಮ ಮಗ ಇರದೇ ಇದ್ದರೆ ಇಂದು ನಾನು ಸತ್ತು ಹೋಗುತ್ತಿದ್ದೆ, ದಯವಿಟ್ಟು ನನಗೆ ನ್ಯಾಯ ಕೊಡಿ ಎಂದು ರೋಹಿಣಿ ದೀಕ್ಷಿತ್ ಅವರು ಒತ್ತಾಯಿಸಿದ್ದಾರೆ. ಸ್ಥಳಕ್ಕೆ ಚಿಕ್ಕೋಡಿ ಪೊಲೀಸರು ಧಾವಿಸಿ ಪರಿಸ್ಥಿತಿ ತಿಳಿಗೊಳಿಸಿದ್ದು, ಮನೆ ಮಾಲೀಕ ನೂರ್ ಅಹಮದ್ ಶಾಪುರ್ಕರ್ ಬಂಧಿಸಿ ಗನ್ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಸಂಬಂಧಪಟ್ಟಂತೆ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಒಟ್ಟಾರೆಯಾಗಿ ಮನೆ ಬಾಡಿಗೆ ಕೊಡುವುದು ತಡ ಆಗಿದ್ದಕ್ಕೆ ಈ ರೀತಿ ಅಮಾನುಷ್ಯ ಗುಂಡು ಹಾರಿಸಿದ್ದು ಎಷ್ಟು ಸರಿ ಎಂದು ಇಲ್ಲಿನ ಸ್ಥಳೀಯರು ಪ್ರಶ್ನಿಸುತ್ತಿದ್ದು, ಆರೋಪಿಗೆ ತಕ್ಕ ಶಿಕ್ಷೆಯಾಗಬೇಕು ಎಂದು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಭೀಮಸೇನ್ ಕಾಂಬ್ಳೆ, S9 TV, ಚಿಕ್ಕೋಡಿ. ಮೊಬೈಲ್ ಖರೀದಿ ನೆಪದಲ್ಲಿ ಜನರನ್ನ ಸುಲಿಗೆ ಮಾಡುತ್ತಿದ್ದ ಕದಿಮರಿಬ್ಬರು OLX ಜಾಹೀರಾತು ಆಧರಿಸಿ ಜನರನ್ನ ಸಂಪರ್ಕ ಮಾಡುತ್ತಿದ್ದು, ಕಳ್ಳರಿಬ್ಬರನ್ನ ಬಂಧಿಸಿ ಹೆಡೆಮೂರಿ ಕಟ್ಟಿ ಜೈಲಿಗೆ ಅಟ್ಟಿದ ಹುಬ್ಬಳ್ಳಿಯ ನವನಗರ ಪೊಲೀಸರು. ಹುಬ್ಬಳ್ಳಿಯ ನವನಗರ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಿಂದಾಗಿ ಇಬ್ಬರು ಮೊಬೈಲ್ ಸುಲಿಗೆಕೋರರನ್ನ ಬಂಧನ ಮಾಡಲಾಗಿದೆ. ಮೊಬೈಲ್ ಖರೀದಿ ನೆಪದಲ್ಲಿ ಜನರನ್ನ ಸುಲಿಗೆ ಮಾಡುತ್ತಿದ್ದ ಕದಿಮರು ಹುಬ್ಬಳ್ಳಿಯ ನವನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ವೇಳೆ ಈ ಮೊಬೈಲ್ ಸುಲಿಗೆಕೋರರು ಈಗ ಪೊಲೀಸರ ಅಂತರಾಗಿದ್ದಾರೆ. ಇಬ್ಬರನ್ನ ಬಂಧನ ಮಾಡಿ 8 ಮೊಬೈಲ್ 2 ಬೈಕ್ ವಶಪಡಿಸಿಕೊಂಡ ಖಾಕಿಪಡೆ ಆಕಾಶ್ ಮುದಲಿಯಾರ್ ಮತ್ತು ಆಕಾಶ್ ಮೋಳೆ ಬಂಧಿತ ಆರೋಪಿಗಳಾಗಿದ್ದು, OLX ಜಾಹೀರಾತು ಆಧರಿಸಿ ಜನರನ್ನ ಸಂಪರ್ಕ ಮಾಡುತ್ತಿದ್ದ ಈ ಇಬ್ಬರು ಕದಿಮರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ರಡ್ಡೇರ್, S9 TV, ಹುಬ್ಬಳ್ಳಿ. ಬೈಲಹೊಂಗಲ ತಾಲೂಕು ಪಂಚಾಯಿತಿ ಸಿಇಒ ಅವರಿಗೆ ಮನವಿ ಮಾಡುವುದರ ಮುಖಾಂತರ ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಹಾಗೂ ಸರ್ಕಾರದ ಆದೇಶವನ್ನ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರು ತಾಲೂಕಾ ಪಂಚಾಯತ್ ಸಿಇಒಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ದುಡಿಯುವ ಕೆಳವರ್ಗದ ಕಾರ್ಮಿಕರ ದೃಷ್ಟಿಯನ್ನ ಮುಂದಿಟ್ಟುಕೊಂಡು ಸರ್ಕಾರವು ಗ್ರಾಮ ಪಂಚಾಯಿತಿ ನೌಕರರಿಗೆ ಉಪಯುಕ್ತವಾದ ನಿಟ್ಟಿನಲ್ಲಿ 10 ಹಲವು ಆದೇಶಗಳನ್ನು ಹೊರಡಿಸಿದೆ. ಅದರಲ್ಲಿ ಪ್ರಮುಖವಾಗಿ ಕನಿಷ್ಠ ಕೂಲಿ, ಕರ ವಸೂಲಿಯಲ್ಲಿ 40% ವೇತನಕ್ಕೆ ಮೀಸಲಿಡುವುದು, 14ನೇ ಹಣಕಾಸಿನಲ್ಲಿ 10% ವೇತನಕ್ಕಾಗಿ ಕೊಡುವುದು, ಸಿಬ್ಬಂದಿಗಳ ನೇಮಕಾತಿಗೆ ಸಂಬಂಧಿಸಿದ ಪ್ರಸ್ತಾವನೆಯನ್ನ ಜಿಲ್ಲಾ ಪಂಚಾಯಿತಿ ಕಳುಹಿಸುವುದು, ದಿನಾಂಕ 31/10/2017 ಒಳಗೆ ನೇಮಕವಾದ
ಟರಾವು ಹೊಂದಿದ ನೌಕರರ ಹೆಸರುಗಳನ್ನ ಇಎಫ್ಎಂಎಸ್ಗೆ ಸೇರಿಸಲು ಜಿಲ್ಲಾ ಪಂಚಾಯಿತಿಗೆ ಕಳುಹಿಸುವುದು ಹೀಗೆ 10 ಹಲವು ಸರ್ಕಾರದ ಆದೇಶಗಳು ಜಾರಿಯಾಗದ ಹಿನ್ನೆಲೆಯಲ್ಲಿ ಕಿತ್ತೂರು ಹಾಗೂ ಬೈಲಹೊಂಗಲ ತಾಲೂಕಿನಾದ್ಯಂತ ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರು ಈ ದಿವಸ ಬೈಲಹೊಂಗಲ ತಾಲೂಕು ಪಂಚಾಯಿತಿ ಸಿಇಒ ಅವರಿಗೆ ಮನವಿ ಮಾಡುವುದರ ಮುಖಾಂತರ ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಬೇಕೆಂದು ಹಾಗೂ ಸರ್ಕಾರದ ಆದೇಶವನ್ನ ಜಾರಿಗೊಳಿಸಬೇಕೆಂದು ಮನವಿಯನ್ನ ಸಲ್ಲಿಸಿದ್ದಾರೆ. ನಾವು ಇಲ್ಲಿ ಮನವಿ ಕೊಡಕ್ಕೆ ಬಂದ ಉದ್ದೇಶ ಏನಂದರೆ ಗ್ರಾಮ ಪಂಚಾಯತ್ ನೌಕರರಿಗೆ ಕೆಲವೊಂದಷ್ಟು ಆದೇಶಗಳಾಗಿದ್ದವು. ಅವು ಅದರ ಪಂಚಾಯತಿ ಮಾಡಿದಾಗ ಜಾರಿ ಆಗಿರುವುದಿಲ್ಲ. ನಂತರ ಆ ಆದೇಶದೊಳಗೆ ಒಂದಷ್ಟು ಇವು ಯಾವುವು ನಮ್ಮ ಸಿಬ್ಬಂದಿ ಪ್ಯಾಟರ್ನ್ಗಳು ಕನಿಷ್ಠ ಕೂಲಿ ಜಾರಿ ಆಗದೆ ಇನ್ನೂ 10 ಪಂಚಾಯತಿ ನಮ್ಮ ತಾಲೂಕಿನಾಗ ಬಾಕಿ ಇದಾವೆ. ನಂತರ ಕರ ವಸೂಲಿ ಒಳಗೆ ಶೇಕಡಾ 40% ನಮ್ಮ ಸಿಬ್ಬಂದಿ ಖಾತೆಗೆ ತುಂಬಬೇಕಂತಿರ್ತೈತಿ. ಅದನ್ನು ಕೆಲವೊಂದಷ್ಟು ಪಂಚಾಯತಿಗಳು ಇನ್ನೂ 5 ಪಂಚಾಯತಿಗಳು ತುಂಬಿಲ್ಲ. ನಂತರ 14ನೇ ಹಣಕಾಸಿನೊಳಗೆ ಶೇಕಡಾ 10% ಪಾವತಿ ಮಾಡ್ಬೇಕಂತೇಳಿ ನಮ್ಮ ಪಂಚಾಯತಿ ಸಿಬ್ಬಂದಿಗಳಿಗೆ ಐತಿ. ಅದು ಇನ್ನೂ 4 ಪಂಚಾಯತಿಗಳು ಬಾಕಿ ಇದಾವೆ. ಅನುಮೋದನೆ ಪ್ರಸ್ತಾವನೆಗಳನ್ನು ಇನ್ನೂ 45 ಪಂಚಾಯತಿಗಳು ಕೊಡಬೇಕು, ಇನ್ನೂ ಕೊಟ್ಟಿರುವುದಿಲ್ಲ. ನಂತರ ಇಎಫ್ಎಂಎಸ್ ಒಳಗೆ 7 ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇನ್ನೂ 7 ಪಂಚಾಯತಿಗಳು ಇಎಫ್ಎಂಎಸ್ ಮಾಡಿರುವುದಿಲ್ಲ. ಕುರಿತು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಬೈಲಹೊಂಗಲ ಇವರಿಗೆ ನಮ್ಮ ಗ್ರಾಮ ಪಂಚಾಯತಿ CIT ಸಂಯೋಜಿತ ಗ್ರಾಮ ಪಂಚಾಯತ್ ನೌಕರ ಸಂಘದ ಟೋಟಲ್ ಎಷ್ಟು ಯಾವ್ಯಾವ ಗ್ರಾಮದಿಂದ ಬಂದಿರಿ? ನಾವು 51 ಪಂಚಾಯತಿಯಿಂದ ಬಂದಿವಿ. 50 ಪಂಚಾಯತಿಯಿಂದ ಬಂದಿವಿ. ಕಿತ್ತೂರು ಮತ್ತು ಬೈಲಹೊಂಗಲ ತಾಲೂಕಿನ 50 ಪಂಚಾಯತಿಯಿಂದ ಸಿಬ್ಬಂದಿಗಳು ಸೇರಿದೆ. ನೇಕಾರರ ಅನುಕೂಲಕ್ಕಾಗಿ ಸರ್ಕಾರದ 47 ಲಕ್ಷ ರೂಪಾಯಿಗಳ ವಿಶೇಷ ಯೋಜನೆಯನ್ನ ಹಿಂದೆ ಶಾಸಕರಾಗಿದ್ದ ಸಿದ್ದು ಸವದಿಯವರು ಜಾರಿಗೆ ತಂದು ನೇಕಾರರ ಉಪಯೋಗಕ್ಕಾಗಿ ಬಳಕೆ ಮಾಡಬೇಕೆಂಬ ಉದ್ದೇಶ ಹೊಂದಿದ್ದರು. ಆದರೆ ನೇಕಾರರು ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ನೇಕಾರರು ತೀವ್ರ ಸಂಕಷ್ಟಕ್ಕೆ ಒಳಗಾದಾಗ ಅದನ್ನ ನೇಕಾರರಿಗೆ ಕಿಟ್ ನೀಡಲು ಬಳಸುತ್ತಿದ್ದಾರೆ. ನೇಕಾರರ ಸಂಕಷ್ಟಕ್ಕೆ ಸ್ಪಂದಿಸಿದ ಶಾಸಕ ಸಿದ್ದು ಸವದಿಯವರನ್ನ ವಿನಾಕಾರಣ ದೂಷಿಸುವುದು ಸರಿಯಲ್ಲ ಎಂದು ಕೆಎಚ್ಡಿಸಿ ನೇಕಾರ ಸಂಘದ ಮುಖಂಡ ಸಿದ್ದಪ್ಪ ಗಂವಾರ್ ಹೇಳಿಕೆಯೊಂದನ್ನು ವ್ಯಕ್ತಪಡಿಸಿದ್ದಾರೆ. ನೇಕಾರರ ಅನುಕೂಲಕ್ಕಾಗಿ ಸರ್ಕಾರದಿಂದ 47 ಲಕ್ಷ ರೂಪಾಯಿ ವಿಶೇಷ ಯೋಜನೆಯನ್ನ ಹಿಂದೆ ಶಾಸಕರಾಗಿದ್ದ ಸಿದ್ದು ಸವದಿಯವರು ಜಾರಿಗೆ ತಂದು ನೇಕಾರರ ಉಪಯೋಗಕ್ಕಾಗಿ ಬಳಕೆ ಮಾಡಬೇಕೆಂಬ ಸದುದ್ದೇಶ ಹೊಂದಿದ್ದರು. ನೇಕಾರರು ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ನೇಕಾರರು ತೀವ್ರ ಸಂಕಷ್ಟಕ್ಕೆ ಒಳಗಾದಾಗ ಅದನ್ನ ನೇಕಾರರಿಗೆ ಕಿಟ್ ನೀಡಲು ಬಳಸಿದ್ದಾರೆ. ನೇಕಾರರ ಸಂಕಷ್ಟಕ್ಕೆ ಸ್ಪಂದಿಸಿದ ಶಾಸಕ ಸಿದ್ದು ಸವದಿಯವರನ್ನ ವಿನಾಕಾರಣ ದೂಷಿಸುವುದು ಸರಿಯಲ್ಲ ಎಂದು ಕೆಎಚ್ಡಿಸಿ ನೇಕಾರರ ಮುಖಂಡ ಸಿದ್ದಪ್ಪ ಗಂವಾರ್ ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನ್ನಟ್ಟಿ ತಾಲೂಕಿನ ಬನ್ನಟ್ಟಿಯ ಕೆಎಚ್ಡಿಸಿ ಕಾಲೋನಿಯಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಿದ್ದಪ್ಪ ಗಂವಾರ್, ತೇರ್ದಾಳ್ ಕ್ಷೇತ್ರದಿಂದ ನೇಕಾರರ ಮಗಳೆಂದು ಹೇಳಿಕೊಂಡು ವಿಧಾನಸಭೆ ಪ್ರವೇಶಿಸಿ ನೇಕಾರರ ಪ್ರತಿನಿಧಿ ಎಂದು ಉಮಾಶ್ರೀ ಅವರು ಮಂತ್ರಿ ಸಹ ಆದರು. ಆದರೆ ಅವರ ಆಡಳಿತದಲ್ಲಿ ನೇಕಾರರ ಪರ ಅನೇಕ ಹೋರಾಟಗಳನ್ನು ನಡೆಸಿದರೂ ನೇಕಾರರನ್ನ ನಿರ್ಲಕ್ಷಿಸಿದ್ದಾರೆ. ಉಮಾಶ್ರೀ ಅವರು ನೇಕಾರರಿಗೆ ಅನುಕೂಲವಾಗುವ ಯಾವುದೇ ಯೋಜನೆಗಳನ್ನ ತರದೆ ನೇಕಾರರನ್ನ ತೊಂದರೆಗೆ ಒಳಗಾಗುವಂತೆ ಮಾಡಿದ್ದರು. ನೇಕಾರರಿಗೆ ನೀಡಿದ ಆಹಾರ ಕಿಟ್ಗಳಲ್ಲಿ ನೇಕಾರರ ಮಗಳಾಗಿರುವ ಉಮಾಶ್ರೀ ಅವರು ರಾಜಕೀಯ ಮಾಡುತ್ತಿರುವುದು ಸರಿಯಲ್ಲ. ಶಾಸಕ ಸಿದ್ದು ಸವದಿ ಅವರ ಪ್ರಯತ್ನದಿಂದ ನೇಕಾರರ ಸಮ್ಮಾನ ಯೋಜನೆ ಜಾರಿಯಾಗಿ ಪ್ರತಿ ನೇಕಾರರಿಗೆ 2,000 ರೂಪಾಯಿ ಬರುವಂತಾಗಿದೆ. ಅದನ್ನ 5,000ಕ್ಕೆ ಹೆಚ್ಚಳ ಮಾಡುವುದಕ್ಕೆ ಸವದಿಯವರು ಯತ್ನಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಲಾಕ್ಡೌನ್ ನಲ್ಲಿ ರಾಜ್ಯದಲ್ಲಿರುವ ಎಲ್ಲ ನೇಕಾರರ ಮಗ್ಗಳು ಬಂದ್ ಆಗಿದ್ದರೂ ತೇರ್ದಾಳ್ ಕ್ಷೇತ್ರದ ಕೆಎಚ್ಡಿಸಿ ನೇಕಾರರ ಕೈಮಗ್ಗಗಳನ್ನ ಪ್ರಾರಂಭಿಸಿ ನೈದ ನೇಕಾರರಿಗೆ ಸಂಬಳ ಸಿಗುವಂತೆ ಶಾಸಕ ಸವದಿ ಮಾಡಿದ್ದಾರೆ. ಜಿಲ್ಲೆಯಲ್ಲಿನ ಬೇರೆ ಕ್ಷೇತ್ರಗಳಲ್ಲಿ ನೇಕಾರರು ಮಗ್ಗಗಳನ್ನ ಬಂದ್ ಮಾಡಿ ಸಂಕಷ್ಟಕ್ಕೆ ಅನುಭವಿಸಿದ್ದಾರೆ. ಇನ್ನು ಲಾಕ್ಡೌನ್ನಲ್ಲಿ ಕ್ಷೇತ್ರದ ನೇಕಾರರ ಕಷ್ಟಕ್ಕೆ ಸ್ಪಂದಿಸದ ಮಾಜಿ ಸಚಿವೆ ಉಮಾಶ್ರೀ ಅವರಿಗೆ ಈಗ ನೇಕಾರರ ನೆನಪು ಬಂದಿದೆ ಎಂದು ಸಿದ್ದಪ್ಪ ಗಂವಾರ್ ಹೇಳಿಕೆಯೊಂದನ್ನು ವ್ಯಕ್ತಪಡಿಸಿದ್ದಾರೆ. ಈಗ ನಮ್ಮ ಭಾಗದ ಶಾಸಕರಾದ ಸಿದ್ದು ಸವದಿ ಅವರು ಸುಮಾರು 20 ವರ್ಷದಿಂದ 54 ಲಕ್ಷ ರೂಪಾಯಿ ಮನಿ ಗೃಹ ಸಾಲ ಮನ್ನಾ ಬದಲು ಸರ್ಕಾರದವರಿಗೆ ಗುದ್ದಾಡಿ ತೊಗೊಂಬಂದಿದ್ರು. ಆದರೆ ನೇಕಾರಿಗೆ ಸೋಲಾರ ಮತ್ತು ಮಗ್ಗ ಸಲಕರಣೆ ಸಂಬಂಧ ಆರ್ಡರ್ ಆಗಿ ಬರ್ತದ. ಆದ್ರೆ 50% ಸಬ್ಸಿಡಿನ ನಾವು ಅದನ್ನು ತಗೊಂಡಿಲ್ಲ. ಆ ದುಡ್ಡು ಉಳಿದೈತಿ ಮುನ್ಸಿಪಾಲ್ಟಿಯಾಗ. ಅದ ದುಡ್ಡಿಂದ ಈ ಕೋವಿಡ್ ಇದ್ರೊಳಗೆ ಎಲ್ಲ ನೇಕಾರಿಗೆ ಒಂದು ಪರಿಹಾರಾರ್ಥವಾಗಿ ಕಿಟ್ ಕೊಟ್ಟಾರು. ಅದ್ರಾಗ ಕೋಟ್ಯಾಂತರ ರೂಪಾಯಿ ಮಾಡಿ ಖರ್ಚು ಮಾಡಿದ ಶಾಸಕರು. ಅದ್ರಾಗ ನಮ್ಮದು
47 ಲಕ್ಷ ರೂಪಾಯಿನ ಬಳಸ್ಯಾರು. ಆದ್ರೆ ಅದು ನಮ್ಮದು KHDC ನಾಯಕರ ಅಳಲು ಸೇವೆ ಅಂತೇಳಿ ನಾವು ತಿಳ್ಕೊಳ್ಳೋದು. ಮಾಜಿ ಸಚಿವರು ಹಾಗೂ ಶಾಸಕರಾದ ಶ್ರೀಮತಿ ಉಮಾಶ್ರೀ ಅವರು ಇಷ್ಟು ತ್ರಾಸಿದ್ರೂ ಒಮ್ಮೆ ಸಲ ನಮ್ಮ KHDCಗೆ ಬಂದು ಭೇಟಿ ಆಗಿಲ್ಲ. ಆದ್ರೆ ವಿನಾಕಾರಣ ನೇಕಾರರ ದುಡ್ಡು ಬಳಕೆ ಆಯ್ತು, ದುರುಪಯೋಗ ಆಯ್ತು, ಶಾಸಕರ ಮೇಲೆ ನಿಮಿತ್ತ ಕೊಡಾಕ ಅವರು ಇದು ಮಾಡ್ಯಾರು. ಆದ್ರೆ ಅದು ನಿಮಿತ್ತ ಸುಳ್ಳೈತಿ. ಅದಕ್ಕೆ ಆ ನೇಕಾರಗಳು ತಲೆ ಕೆಡಿಸ್ಕೊಂಡಿಲ್ಲ. ಅದು ಎಲ್ಲ ನೇಕಾರಗಳು ಒಂದು ಒಕ್ಕಟಾಗಿ ನಾವು ಅದೇ ಶಾಸಕರ ಬೆಂಬಲ ಇತ್ತು ನಾವು ಹೇಳ್ತೀವಿ. ಇನ್ನು ಇದೇ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಶಿವಾನಂದ ಬುದ್ನಿ, ಶಂಕರ್ ಕುರಂದವಾಡ್, ವೀರೇಶ್ ಕೂಚನೂರ್ ಸೇರಿದಂತೆ ನಾಗಪ್ಪ ಬಾವಲತ್ತಿ ಕೂಡ ಇದೇ ವೇಳೆ ಉಪಸ್ಥಿತರಿದ್ದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮಕ್ಕೆ ಅಂತಿಮ ದಿನಾಂಕ ನಿಗದಿಯಾಗಿದೆ. ಜುಲೈ 2 ಗುರುವಾರದಂದು ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕೃತವಾಗಿ ಅಧಿಕಾರ ಸ್ವೀಕಾರ ಮಾಡಲಿದ್ದಾರೆ ಎಂದು ಪಕ್ಷದ ಉನ್ನತ ಮೂಲಗಳಿಂದ ತಿಳಿದು ಬಂದಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕಾರ ಮಾಡುವ ಕಾರ್ಯಕ್ರಮ ಜುಲೈ 2ಕ್ಕೆ ಬಹುತೇಕ ಫಿಕ್ಸ್ ಆಗಿದೆ ಎನ್ನಲಾಗಿದೆ. ಜೂನ್ 14ಕ್ಕೆ ನಿಗದಿಯಾಗಿದ್ದ ಕಾರ್ಯಕ್ರಮ ಅನುಮತಿ ನಿರಾಕರಣೆ ಹಿನ್ನೆಲೆಯಲ್ಲಿ ಮುಂದೂಡಲ್ಪಟ್ಟಿತ್ತು. ಒಟ್ಟು 3 ಬಾರಿ ಪದಗ್ರಹಣ ಕಾರ್ಯಕ್ರಮ ಮುಂದೂಡಲ್ಪಟ್ಟಿದ್ದು, ಇದೀಗ ಜುಲೈ 2ರಂದು ಕಾರ್ಯಕ್ರಮ ನಡೆಸಲು ತೀರ್ಮಾನ ಮಾಡಲಾಗಿದೆ ಎಂದು ಪಕ್ಷದ ಮೂಲಗಳಿಂದ ತಿಳಿದು ಬಂದಿದೆ. ಜೂನ್ 29ರಂದು ವಿಧಾನ ಪರಿಷತ್ ಚುನಾವಣೆ ನಡೆಯಲಿದ್ದು, ಈ ನಿಟ್ಟಿನಲ್ಲಿ ಪಕ್ಷದ ಅಭ್ಯರ್ಥಿಯ ಆಯ್ಕೆ ಇನ್ನೂ ಅಂತಿಮವಾಗಿಲ್ಲ. ಹೀಗಾಗಿ ವಿಧಾನ ಪರಿಷತ್ ಚುನಾವಣೆ ನಡೆದ ಜುಲೈ 2ಕ್ಕೆ ಡಿಕೆಶಿ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ ಎಂದು ಈಗ ಪಕ್ಷದ ಮೂಲಗಳಿಂದ ತಿಳಿದು ಬರುತ್ತಿದೆ. ಬೆಂಗಳೂರು ನಗರದಲ್ಲಿ ಲಾಕ್ಡೌನ್ ನಂತರ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಚರ್ಚೆಯನ್ನ ನಡೆಸಿದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಸಭೆಯಲ್ಲಿ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಕೋವಿಡ್-19 ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ಕಾರ್ಯಪಡೆ ರಚನೆ ಮಾಡಲು ಸೂಚಿಸಲಾಗಿದೆ. ಇದಲ್ಲದೆ ಗುರುವಾರ ರಾಜ್ಯಾದ್ಯಂತ ಮಾಸ್ಕ್ ಡೇ ಆಚರಿಸಲು ನಿರ್ಧರಿಸಲಾಗಿದ್ದು, ಗುರುವಾರ ಮಾಸ್ಕ್ ಡೇ ಆಚರಿಸಲಾಗುವುದು. ವಿಧಾನಸೌಧದಿಂದ ಬೆಳಗ್ಗೆ 8:30 ಮಾಸ್ಕ್ ಧರಿಸಿ 1 ಕಿಲೋಮೀಟರ್ ವಾಕ್ ಮಾಡಲಾಗುವುದು. ರಾಜ್ಯಾದ್ಯಂತ ಪಂಚಾಯತ್ ಮಟ್ಟದಲ್ಲಿಯೂ ಹೀಗೆ ಆಚರಿಸಬೇಕೆಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೂಚನೆಯೊಂದನ್ನು ನೀಡಿದ್ದಾರೆ. ಇನ್ನು ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಬರುವವರಿಗೆ 7 ದಿನ ಕ್ವಾರಂಟೈನ್ ಮಾಡಲಾಗುವುದು. ಚೆನ್ನೈ, ದೆಹಲಿಯಿಂದ ಬರುವವರಿಗೆ 3 ದಿನ ಕ್ವಾರಂಟೈನ್ ಮಾಡಲಾಗುವುದು ಎಂದು ಇಂದಿನ ಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು, ಮಾಸ್ಕ್ ಧರಿಸದ ವ್ಯಕ್ತಿಗಳು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳದ ವ್ಯಕ್ತಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಹಾಗೂ 200 ರೂಪಾಯಿ ದಂಡ ವಿಧಿಸಲಾಗುವುದು. 8,000 ಬೂತ್ ಮಟ್ಟದಲ್ಲೇ ಟಾಸ್ಕ್ ಫೋರ್ಸ್ ರಚಿಸಿ ವಿವಿಧ ಕಾಯಿಲೆಗಳಿಂದ ಬಳಲುತ್ತಿರುವ ವ್ಯಕ್ತಿಗಳ ಪತ್ತೆ ಹಚ್ಚುವುದು, ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸುವುದು, ಹೋಮ್ ಕ್ವಾರಂಟೈನ್ ಪಾಲನೆಯನ್ನ ಖಾತರಿಪಡಿಸುವ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಇಂದಿನ ಸಿಎಂ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಲಾಗಿದೆ. ಕೋವಿಡ್-19 ಕಾರಣದಿಂದ ದೇಶದ ಆರ್ಥಿಕತೆ ನೆಲಕಚ್ಚಿದೆ. ಸಣ್ಣ ಮಧ್ಯಮ ಉದ್ಯಮಗಳು ಅತಂತ್ರ ಪರಿಸ್ಥಿತಿಗೆ ತಲುಪಿವೆ. ಕೋಟ್ಯಾಂತರ ವಲಸೆ ಕಾರ್ಮಿಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ವಿವಿಧ ವಲಯದಲ್ಲಿ ದುಡಿಯುವ ಜನರು ಉದ್ಯೋಗ ಕಳೆದುಕೊಂಡು ಒಪ್ಪತ್ತಿನ ಊಟವಿಲ್ಲದೆ ಈಗ ಪರದಾಡುವಂತಹ ಸ್ಥಿತಿ ಬಂದಂತಾಗಿದೆ. ಕೋವಿಡ್-19 ಕಾರಣದಿಂದಾಗಿ ದೇಶದ ಆರ್ಥಿಕತೆ ನೆಲಕಚ್ಚಿದೆ. ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಅತಂತ್ರ ಪರಿಸ್ಥಿತಿಗೆ ತಲುಪಿವೆ. ಕೋಟ್ಯಾಂತರ ವಲಸೆ ಕಾರ್ಮಿಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ವಿವಿಧ ವಲಯದಲ್ಲಿ ದುಡಿಯುವ ಜನರು ಉದ್ಯೋಗ ಕಳೆದುಕೊಂಡು ಒಪ್ಪತ್ತಿನ ಊಟವಿಲ್ಲದೆ ಈಗ ಪರದಾಡುವಂತಾಗಿದೆ. ಕೊರೋನಾದಿಂದ ಎಲ್ಲರೂ ಗೃಹ ನಿರ್ಬಂಧನಕ್ಕೆ ಒಳಗಾಗಿದ್ದರೆ, ಇದೇ ಸಮಯವನ್ನ ಬಳಸಿಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತ ವಿರೋಧಿ, ಜನ ವಿರೋಧಿ ಕಾಯ್ದೆಗಳನ್ನ ಜಾರಿಗೆ ತರಲು ಮುಂದಾಗಿವೆ. ಈ ಸರ್ಕಾರಗಳು ಬಂಡವಾಳಶಾಹಿಗಳ ಹಿತ ಕಾಪಾಡುವ ಕೆಲಸ ಮಾಡುತ್ತಿವೆ. ಇದನ್ನ ಕರ್ನಾಟಕ ರೈತ ಸಂಘ RYF ತೀವ್ರ ಖಂಡಿಸುತ್ತದೆ ಎಂದು RYFನ ರಾಜ್ಯ ಸಂಚಾಲಕರಾದ ನಾಗರಾಜ್ ಪೂಜಾರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಕಿಡಿಕಾರಿದ್ದಾರೆ. ಇದೇ ವೇಳೆ ಕರ್ನಾಟಕ ರೈತ ಸಂಘದ ತಾಲೂಕಾ ಅಧ್ಯಕ್ಷ ರಮೇಶ್ ಪಾಟೀಲ್ ಬೇಗ್ರಿ ಮಾತನಾಡಿ, APMC ಕಾಯ್ದೆ ತಿದ್ದುಪಡಿ ಕೈ ಬಿಡಬೇಕು, ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಗೆ ಕೈ ಹಾಕಬಾರದು ಎಂದು ಒತ್ತಾಯವೊಂದನ್ನ ಮಾಡಿದ್ದಾರೆ. ಒಂದು ವೇಳೆ ಮೊಂಡುತನ ಪ್ರದರ್ಶನ ಮಾಡಿದರೆ ಉಗ್ರ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಸರ್ಕಾರಗಳಿಗೆ ಎಚ್ಚರಿಕೆ ನೀಡಿ ಸಿಂಧನೂರಿನ ತಹಸೀಲ್ದಾರರಿಗೆ ಹಲವು ಬೇಡಿಕೆಗಳುಳ್ಳ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಈ ಹೋರಾಟಕ್ಕೆ RYFನ ಬೆಂಬಲ ನೀಡಿತ್ತು. ಇದೇ ಸಂದರ್ಭದಲ್ಲಿ ತಾಲೂಕಾ ಉಪಾಧ್ಯಕ್ಷ ಶ್ರೀನಿವಾಸ್ ಬುಕನಕಟ್ಟಿ, RYF ಯುವ ಮುಖಂಡ ಬಸವರಾಜ್ ಎಕ್ಕಿ ಸೇರಿದಂತೆ ದ್ಯಾಮಣ್ಣ ನಾಯಕ್ ಕೂಡ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸುರೇಶ್ ಬಳಗಾನೂರ್, S9 TV, ಸಿಂಧನೂರು.
ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ S9 ಟಿವಿ. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.